ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಮದುವೆ ಅಂದಮೇಲೆ ಸಂಭ್ರಮ ಸಡಗರ ಎಲ್ಲ ಇರುತ್ತೆ. ಬಂಧು ಬಾಂಧವರು, ಸ್ನೇಹಿತರು ಎಲ್ಲರೂ ಕೂಡ ಆಗಮಿಸಿ ವಧುವರರಿಗೆ ಆಶೀರ್ವಾದವನ್ನ ನೀಡ್ತಾರೆ. ಇನ್ನು ಮದುವೆಗೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಲಗ್ನ ಪತ್ರಿಕೆ. ಪತ್ರಿಕೆಯನ್ನ ನಾವು ಮನೆಗೆ ತಂದಂತಹ ಸಂದರ್ಭದಲ್ಲಿ ಮೊದಲು ಅದಕ್ಕೆ ಅರಿಶಿಣವನ್ನ ಹಚ್ಚಿ ಅದಾದ ಬಳಿಕ ವಿಶೇಷವಾದಂತಹ ಪೂಜೆಯನ್ನ ಮಾಡಿ ಬೇರೆಯವರಿಗೆ ಲಗ್ನ ಪತ್ರಿಕೆಯನ್ನ ಹಂಚ್ತೀವಿ. ಆದ್ರೆ ಲಗ್ನ ಪತ್ರಿಕೆಗೆ ಅರಿಶಿಣವನ್ನ ಯಾಕೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಲಗ್ನ ಪತ್ರಿಕೆಗೆ ಸಾಮಾನ್ಯವಾಗಿ ನಾವು ಅರಿಶಿಣವನ್ನ ಹಚ್ತಾ ಇರ್ತೀವಿ. ಯಾಕೆ ಅರಿಶಿಣ ಹಚ್ತೀವಿ? ಹರಿ ಶ್ರೀ ಗುರುಭ್ಯೋ ನಮಃ. ಇದು ಕೆಲವರು ನಗ್ತಾರೆ ಇವಾಗ. ಅಲ್ಲ, ಲಗ್ನ ಪತ್ರಿಕೆಗೆ ಅರಿಶಿನ ಹಚ್ಚೋದು ಅಂದರೆ ಮದುವೆ ಅಂತ ಆಗಲಿ ಒಳ್ಳೆಯದು ಅಂತ ಹಚ್ತೀವಿ. ಅದಕ್ಕೇನದು ಅಂತ ಎಷ್ಟೋ ಜನಕ್ಕೆ ಅನಿಸತ್ತೆ. ಆದರೆ ಆ ಲಗ್ನ ಪತ್ರಿಕೆ ಹಚ್ಚುವಂಥ ಅರಿಶಿನ ಜೀವನ ಪರ್ಯಂತ ಹೆಣ್ಣು ಗಂಡನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥ ಒಂದು ಸೂಕ್ಷ್ಮತೆ. ಏನು? ಹೆಣ್ಣು ಬದಲಾವಣೆ ಆಗಬೇಕು, ಗಂಡು ಬದಲಾವಣೆ ಆಗಬೇಕು. ಯಾವುದು ಬದಲಾವಣೆ ಆಗಬೇಕು ಪ್ರಶ್ನೆ. ಹೆಣ್ಣು ಗಂಡು ಇಬ್ಬರು ಬದಲಾವಣೆ ಆಗಬೇಕು ಅಂತಕ್ಕಂಥದ್ದೇ ಆ ಅರಿಶಿನ ಹಚ್ಚುವ ಸಂಕೇತ. ಯಾವುದದು ಅಂದರೆ, ಮೊದಲೇ ಹೆಣ್ಣಿಗೆ ಹೇಳ್ಬೇಡ, ಶುಕ್ರವಾರ ಇರ್ತಕ್ಕಂಥ ವಿಷಯದಲ್ಲಿ ಹಠಮಾರಿತನ ಹೆಣ್ಣಿಗೆ ಬೇಕಾ? ಬೇಡ ಅಂತಾರೆ ಅಲ್ವಾ? ಹಠಮಾರಿತನ ಹೆಣ್ಣಿಗೆ ಬೇಡ, ಗಂಡಿಗೂ ಬೇಡ. ಅದಕ್ಕೆ ಮದುವೆ ಅಂತಹ ಪ್ರಾರಂಭ ಮಾಡೋದು ಇವರಿಬ್ಬರ ಹಠಮಾರಿತನವನ್ನು ಬಿಟ್ಟು ಸಂಸಾರದಲ್ಲಿ ಭಾಗಿಯಾಗಿ ಇಬ್ಬರೂ ಸುಖವಾಗಿ ದಾಂಪತ್ಯವನ್ನು ಅನುಭವಿಸೋದಕ್ಕೆ, ಯಾವುದೇ ತೊಂದರೆ ವಿಘ್ನಗಳು ಸಮಸ್ಯೆಗಳು ಬರದೇ ಇರಲಿ ಅಂತಕ್ಕಂತಹ ವಿಚಾರಕ್ಕೆ ಆ ಅರಿಶಿಣವನ್ನು ಹಚ್ತಾರೆ. ಆದರೆ ಲಗ್ನ ಪತ್ರಿಕೆಗೆ ಅರಿಶಿಣ ಹಚ್ತಾರೆ. ಹೆಣ್ಣಿನ ಕತೆ ಹೇಳಿದ್ರೆ ಇವಾಗ ಅರಿಶಿಣ ಹಚ್ಚೋದ್ರಲ್ಲಿ ಅರ್ಥ ಇದೆಯಾ ಅನ್ನೋ ಮಟ್ಟಕ್ಕೆ ನಾವು ಮದುವೆಗಳನ್ನ ಮಾಡ್ತಾ ಇದ್ದೀವಿ. ಹೌದು. ಲಗ್ನ ಪತ್ರಿಕೆ ಹಳದಿ ಇದೆ, ಅರಿಶಿಣ ಹಚ್ಚಿದ್ದೀರಾ. ಮದುವೆ ಹೆಣ್ಣಿನ ಕತೆ ಹೇಳಿ ಫಸ್ಟು. ಇದು ಮದುವೆ ನಾಳೆ ಅಂತ ಅರಿಶಿಣ ಸ್ನಾನ ಮಾಡಿಸ್ತಾರೆ, ಹಳದಿ ಶಾಸ್ತ್ರ ಅಂತ ಅಲ್ವಾ? ಹೌದು. ಅಷ್ಟೇ, ಕ್ಲೋಸ್. ಹೌದಾ? ಇದಕ್ಕೆ ಲಗ್ನ ಪತ್ರಿಕೆ ಹಚ್ಚಿದ್ದು ಒಂದು ದಿನ ಮಾತ್ರ ಅಷ್ಟೇ. ಹೆಣ್ಣಿಗೆ ಅರಿಶಿಣ ಸ್ನಾನ ಮಾಡಿದ್ರೆ ಹಠ ಬಿಡ್ತಾಳ? ಹಠ ಹೋಗುತ್ತಾ? ಹೋಗಿಲ್ಲ. ಅದಕ್ಕೆ ಮದುವೆ ಕಟಿಂಗ್. ಒಂದು ಕಡೆ ಗಂಡ, ಒಂದು ಕಡೆ ಹೆಣ್ಣು, ಒಂದು ಕಡೆ. ಯಾಕೆ? ಹಠ ಹೋಗಲಿಲ್ಲ. ಅಂದರೆ ಅದಕ್ಕೋಸ್ಕರ ಡಿವೋರ್ಸ್ಗಳು ಜಾಸ್ತಿ ಆಗ್ತಿದೆ. ಅದಕ್ಕೆ ಇವತ್ತು ಮದುವೆಗಳು ಏಕೆ ಮುರಿದು ಬೀಳ್ತಾ ಇದೆ ಅಂದರೆ, ನಿಮ್ಮ ಅರಿಶಿಣ ಅಂತಕ್ಕಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ಆ ಒಂದು ಶಕ್ತಿ, ಸೂಕ್ಷ್ಮತೆ ಪೂರ್ತಿ ಹಚ್ಚಲ್ಲ, ತುದಿಗೆ ಮಾತ್ರ ಹಚ್ತಾರೆ. ಹೌದಾ? ತುದಿಗೆ ಹಚ್ತಾರೆ. ಆ ತುದಿಗೆ ಹಚ್ಚತಕ್ಕಂತಹ ವಿಚಾರದಲ್ಲಿ ಅಮ್ಮ ಈ ಅರಿಶಿಣ ಹಚ್ಚೋ ತಿಳ್ಕೊಂಡ್ರೆ ಸಾಕು, ಪೂಜೆ ಮಾಡದೇ ಇದ್ರು ಮದುವೆ ನಿಂತೋಗಲ್ಲ. ಹೌದು. ತಗೊಂಡೋಗಿ ಮನೆದೇವ್ರು ತಗೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ, ಹೋಗ್ಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗ್ಬೋದು. ಪೂಜೆ ಮಾಡಿ ಆಮೇಲೆ ಹಂಚಿಕೆ ಮಾಡು. ಆದರೆ ಇಲ್ಲಿ ಪೂಜೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಲಗ್ನ ಪತ್ರಿಕೆ ಬಗ್ಗೆ ಎಷ್ಟು ಸತ್ಯ ತಿಳ್ಕೊಂಡಿದ್ದೀವಿ ಒಂದು. ಎರಡನೇದಾಗಿ ಹಳದಿ ಅಂತಕ್ಕಂಥದ್ದಕ್ಕೆ ಹೆಣ್ಣಿಗೆ ನಾವು ಎಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಾ? ಕ್ವಶನ್ ಇಲ್ಲ. ಹೌದು. ಅರಿಶಿಣಕ್ಕೂ ಹೆಣ್ಣಿಗೂ ತುಂಬ ದೂರ. ಕಷ್ಟಪಟ್ಟು ಏನೋ ಅವತ್ತು ಹಿಡಿದು ಕೂರಿಸಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲೋ ಓಡಾಡ್ತಾ ಇರೋದನ್ನ ಹಸುನೋ ಓರಿನೋ ಹಿಡ್ಕೊಂಬಂದು ಆಗ ಮುಗ್ಧರ ಹಾಕ್ತಾರೆ ಹಬ್ಬಕ್ಕೊಂದಿನ. ಸುಮ್ಮನೆ ಅದೆಲ್ಲೋ ನಿಂತಿರುತ್ತೆ, ಅದಕ್ಕೇನು ಇರಲ್ಲ, ಹಗ್ಗ ಇರಲ್ಲ, ಏನೂ ಇರಲ್ಲ, ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ. ಅದೆಲ್ಲೋ ಅಲ್ಕೊಂಡು ದೇವಸ್ಥಾನ ಹತ್ರ ಅಲ್ಲಿ ನಿಂತಿರುತ್ತೆ. ಬೀದಿ ಬಸವ ಚೆನ್ನಾಗಿ ಹೇಳಿದೆ ನೋಡಮ್ಮ. ಈ ಬೀದಿ ಬಸವನಿಗೆ ಎಳ್ಕೊಂಡು ಬಂದು ಸಂಕ್ರಾಂತಿ ಹಬ್ಬದ ದಿನ ಅದಕ್ಕೆ ಮುಗ್ಧರ ಎಲ್ಲ ಹಾಕಿ ಹಗ್ಗ ಉರಿ ಎಲ್ಲ ಕಟ್ಟಿ ಎಲ್ಲ ಸಿಂಗಾರ ಮಾಡ್ತಾರೆ ಅವತ್ತೊಂದೇ ದಿನ. ಹಾಗೆ ಮದುವೆ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದೇ ದಿನ ಅರಿಶಿಣ ಶಾಸ್ತ್ರ. ಯಾಕದು ಅರಿಶಿಣ ಶಾಸ್ತ್ರ ಹೇಳ್ಕೊಟ್ಟಿಲ್ಲ. ಆ ಹೆಣ್ಣು ಕೇಳ್ತಾಳೆ, ಯಾಕೆ ಹಾಕೋಬೇಕು ಈ ಅರಿಶಿಣನ? ಇಲ್ಲ ಕಣವ, ಒಳ್ಳೇದು ಕಣವ, ನಾವೆಲ್ಲ ಹಂಗೆ ಮಾಡ್ಕೊಬಂದ, ನಮ್ಮ ಅಪ್ಪ ಹಾಕಿದ್ದು, ನಮ್ಮ ಅವ್ವ ಹಾಕಿದ್ಲು, ನೀನು ಹಾಕವ ಅಷ್ಟೇ. ಆದರೆ ಈ ಅರಿಶಿಣ ಶಾಸ್ತ್ರ ಹೆಣ್ಣಿಗೆ ಏನೆಲ್ಲ ಕೆಲಸ ಮಾಡುತ್ತೆ, ಹೆಣ್ಣನ್ನು ಎಷ್ಟು ಪರಿವರ್ತನೆ ಮಾಡುತ್ತೆ, ಈ ಸತ್ಯನ ಮದುವೆಯಾಗೋ ಹೆಣ್ಣು ಮಕ್ಕಳು ನಿಜವಾಗ್ಲೂ ಹೇಳ್ಕೊಡ್ತಾ ಇದ್ದಾರಾ? ನಿನ್ನ ಪ್ರಶ್ನೆ ಏನಾರು ಸಾಧ್ಯ ಇದೆಯೇನಮ್ಮ? ಇಲ್ಲ. ಅರಿಶಿಣವನ್ನು ಹೆಣ್ಣು ಏನಕ್ಕೆ ಬಳಸಬೇಕು?
ಇದನ್ನು ಹೇಳ್ಕೊಡ್ತಕ್ಕಂತಹ ವಾಟಿಕೆ ನಮ್ಮಲ್ಲಿ ಇದೆಯಾ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇವತ್ತು ಒಂದು ವಿಷಯ ಹೇಳ್ಕೋಬೇಕು. ಏನು? ಈ ಜ್ಯೇಷ್ಠಲಕ್ಷ್ಮಿ ಮಹಾಲಕ್ಷ್ಮಿ ಇವರಿಬ್ಬರು ಅಕ್ಕ ತಂಗಿಯರು. ಜ್ಯೇಷ್ಠಲಕ್ಷ್ಮಿ ಮಹಾಲಕ್ಷ್ಮಿ ಇಬ್ಬರು ಸಹೋದರಿಯರು. ಇವರಿಬ್ಬರು ಒಂದು ಸಲ ಪ್ರಶ್ನೆ ಹಾಕ್ಕೋತಾರೆ, ನೀನು ಸರಿನಾ ನಾನು ಸರಿನಾ? ಒಂದು, ನೀನೆಲ್ಲಿರಬೇಕು ನಾನೆಲ್ಲಿರಬೇಕು? ನೋಡಮ್ಮ, ಅಲ್ಲೇ ಸಮಸ್ಯೆ ಶುರು ಆಯಿತು ಅಕ್ಕ ತಂಗಿರಿಗೆ. ನೀನೆಲ್ಲಿರಬೇಕು ನಾನೆಲ್ಲಿರಬೇಕು ಇದ್ರೆ ಚೆನ್ನಾಗಿರುತ್ತೆ. ನೀನೇನು ನಾನೇನು ತಿಳ್ಕೋಬೇಕು. ಸೊ ವಾದ ವಿವಾದ ಶುರು ಆಯಿತು. ಇದಕ್ಕೆ ಮಹಾಲಕ್ಷ್ಮಿ ಸೀದಾ ಹೋಗಿ ಸಮುದ್ರದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಮಹಾಲಕ್ಷ್ಮಿ ಹೇಳಲ್ಲ ಮಾಡಲ್ಲ, ಸುಮ್ಮನೆ ಹೋಗ್ತಾ ಸೇರ್ಕೊಂಡ್ಬಿಡ್ತಾಳೆ. ಆಗ ಜ್ಯೇಷ್ಠ ಲಕ್ಷ್ಮಿ ಯಾರೇ ಎಲ್ಲಿ ಹೋದ್ನು ನನ್ನ ತಂಗಿ ಅಂತ ಕೇಳಿದಾಗ ಅಲ್ಲಿ ಸಮಸ್ಯೆ ಉದ್ಭವ ಆಗತ್ತೆ. ಅಯ್ಯೋ ನೀನು ನೀರೊಳಗಡೆ ಇರಬೇಡ ಬಾ ಅಂದರೆ ಅಲ್ಲಿ ದುರಂತ ಶುರುವಾಯಿತು. ಇದಕ್ಕೆ ಅರ್ಥ, ಎಲ್ಲಿ ಬೇಜಾರಾಗತ್ತೆ, ಕೋಪ ಬರುತ್ತೆ, ಹಠ ಇರುತ್ತೆ, ಅಲ್ಲಿ ಜ್ಯೇಷ್ಠಲಕ್ಷ್ಮಿ ವಾಸ ಮಾಡ್ತಾರಂತೆ. ಜ್ಯೇಷ್ಠಲಕ್ಷ್ಮಿ ಯಾರ ಮನೆಯಲ್ಲಿ ವಾದ ವಿವಾದ ನಡೆಯುತ್ತೆ, ಊಟ ಮಾಡು ಈಗಲೇ ಯಾಕೆ ಮಾಡಬೇಕು, ಮಲ್ಕೋ ಇಷ್ಟೊತ್ತು ಯಾಕೆ ಮಲ್ಕೋಬೇಕು, ಮದುವೆ ಮಾಡ್ಕೋ ಯಾಕೆ ಮಾಡ್ಕೋಬೇಕು, ಈ ವಾದ ವಿವಾದ ಅರಚಾಟ ಕಿರುಚಾಟ ಯಾವ ಮನೆಯಲ್ಲಿ ನಡೆಯುತ್ತೋ, ಉದ್ದಟತನ ಎಲ್ಲ ಯಾರ ಮನೆಯಲ್ಲಿ ಏನು ಬೇಕಾದ್ರೆ ಆಗ್ಬೋದು, ನೀನು ಹೇಳಿದಾಗ ನಾನು ಕೇಳಲ್ಲ, ಈ ರೀತಿ ಘರ್ಷಣೆಗಳು ಯಾವ ಮನೆಯಲ್ಲಿ ನಡೆಯುತ್ತೋ ಅಲ್ಲಿ ಜ್ಯೇಷ್ಠಲಕ್ಷ್ಮಿ ಸದಾ ವಿಜೃಂಭಿಸ್ತಾಳಂತೆ. ನಮಗೆ ಬೇಕಿರೋದು ಯಾರು? ಮಹಾಲಕ್ಷ್ಮಿ. ಈಗ ಅಲ್ಲಿ ವಾಸ ಮಾಡ್ತಿರೋದು ಯಾರು? ಜ್ಯೇಷ್ಠಲಕ್ಷ್ಮಿ. ನಾವು ವಾಸ ಮಾಡು ಅಂತ ಹೇಳಿಲ್ವಲ್ಲ ಸ್ವಾಮಿ ಅಂತ ಕೇಳಿದ್ರೆ ನೀವು ತಿಳ್ಕೋಬೇಕು, ಮನೆಯಲ್ಲಿ ಯಾವಾಗ ಹೆಣ್ಣಾಗಲಿ ಗಂಡಾಗಲಿ ಅಪ್ಪ ಆಗಲಿ ಅಮ್ಮ ಆಗಲಿ ವಾದ ವಿವಾದವನ್ನು ಶುರು ಮಾಡಿ ಘರ್ಷಣೆ ಶುರು ಮಾಡ್ಕೋತಾರೆ. ಊಟ ಮಾಡೋಕ್ಕೆ, ಮಲ್ಕೊಳ್ಳೋಕ್ಕೆ, ಪೂಜೆ ಮಾಡೋಕ್ಕೆ, ದೇವಸ್ಥಾನಕ್ಕೆ ಹೋಗೋಕ್ಕೆ, ಹೆಣ್ಣಿಗೆ ಮದುವೆ ಮಾಡೋಕ್ಕೆ, ಯಾವುದೇ ವಿಷಯಕ್ಕೆ ಗಂಡ ಹೆಂಡತಿ ಕಿತ್ತಾಡ್ತಾ ಇರ್ತಾರೆ. ಮಕ್ಕಳು ನೋಡ್ತಿರ್ತಾರೆ, ಯಾಕೆ ಹಿಂಗೆ ಆಡ್ತಾರೆ ಇವರು? ಹೌದು, ಯಾಕೆಂದ್ರೆ ಮಕ್ಳು ಅವ್ರಿಗೆ ಹೇಳೋಕ್ಕಾಗಲ್ಲ, ಅವ್ರ ಜಗಳ ನಿಲ್ಲಿಸಲ್ಲ, ಇವರು ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಎಷ್ಟು ಮನೆಗಳಲ್ಲಿ ಇದು ನಡೆಯುತ್ತೆ, ಸುಮಾರು ಮನೆಗಳಲ್ಲಿ ಅಲ್ವಾ? ಮತ್ತು ಮದುವೆ ಅಂತ ಮಾಡಿಕೊಂಡು ಶಾಸ್ತ್ರಬದ್ಧವಾಗಿ ಮದುವೆ ಮಾಡಿಕೊಂಡು ಈ ರಂಪ ರಾಮಾಯಣ ಅನುಭವಿಸಕ್ಕೆ ಮದುವೆ ಮಾಡ್ಕೊಂಡಿದ್ದು ಅಂತ ಹೆಣ್ಣು ಗಂಡು ಇಬ್ಬರು ಸೇರಿಸ್ಬೈತಾರೆ. ನಮ್ಮ ಅಪ್ಪ ಅವನಿಗೆ ಬುದ್ಧಿ ಇಲ್ಲ ಇಂಥದ್ದು ಕಟ್ಬಿಟ್ರು. ಹೌದಾ? ಅಂದ್ರೆ ಇದು ಘರ್ಷಣೆ ಮುಂದುವರಿತಾನೆ ಹೋಗುತ್ತೆ, ನಿಲ್ಲಲ್ಲ. ಕಾರಣ, ಜ್ಯೇಷ್ಠಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಕೂರಿಸ್ಕೊಂಡಿದ್ದೀರಾ, ಮಣೆ ಹಾಕಿ. ನೀವು ಯಾರು ಕೂರಿಸ್ಕೊಂಡು ಪೂಜೆ ಮಾಡಿದ್ರಿ? ಇವತ್ತು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡಿದೆ. ಆದರೆ ಮಾಡೋದು 10 ನಿಮಿಷಕ್ಕೆ ಅಳು ಬರ್ಬೋದು, ನಿಮ್ಮ ಕಣ್ಣಲ್ಲಿ ಜಗಳ ಆಗ್ಬೋದು, ಏನೇ ಒಂದು ಮನೇಲಿ ಸಮಸ್ಯೆ ನಡೀಬೋದು. ಬೆಳಗ್ಗಿಂದ ಪೂಜೆ ಮಾಡಿದೆ, ಇದಕ್ಕಾ ತಾಯಿ ಇಷ್ಟೆಲ್ಲ ಮಾಡಿ ನನಗೆ ಈ ಹಿಂಸೆ ಆಯ್ತಲ್ಲ ಅಂತ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕಬಹುದು. ಇದೇ ಜ್ಯೇಷ್ಠಲಕ್ಷ್ಮಿ ಮನೇಲಿರ್ತಕ್ಕಂಥದ್ದು ಇದಾಳೆ ಅಂತ ನೀವು ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು. ಈ ಜ್ಯೇಷ್ಠಲಕ್ಷ್ಮಿ ಯಾಕೆ ನಮ್ಮಲ್ಲಿರಬೇಕು, ನಾವೇನು ಕರೆದಿಲ್ವಲ್ಲ ಅಂತ ನಿಮ್ಮ ಪ್ರಶ್ನೆ ಆಗತ್ತೆ. ಅದಕ್ಕೆ ಇವತ್ತು ಉತ್ತರವನ್ನು ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ ವಿಷಯ ಇಷ್ಟೇ, ಹೆಣ್ಣಿಗೆ ಮಾಡಬೇಕಾಗಿರ್ತಕ್ಕಂತಹ ಒಂದು ಮದುವೆ ಶುಭ ಕಾರ್ಯ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರಲ್ಲಿ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಹುಟ್ಟುವ ಮಗು ಸ್ಥೂಲದಲ್ಲಿ ಹುಟ್ಟಿರುತ್ತೆ. ಸ್ಥೂಲತೆ, ಸೂಕ್ಷ್ಮತೆ. ದೇಹದಲ್ಲಿ 3 ರೀತಿ ಇರುತ್ತೆ, ಸ್ಥೂಲ, ಸೂಕ್ಷ್ಮ, ಕಾರಣ. ಈ 3 ರೀತಿಯ ದೇಹ ಇರುತ್ತೆ. ಆದರೆ ನಾವು ಒಂದು ದೇಹ ಅಂತ ಅಂದ್ಕೊಂಡಿದ್ದೀವಿ. ಇನ್ನೆರಡು ರಾಕ್ಷಸರೆಲ್ಲವರೇ ಅಂತ ನಮಗಿನ್ನೂ ಗೊತ್ತಿಲ್ಲ. ನಮ್ಮಲ್ಲೇ 2 ರಾಕ್ಷಸರಿದ್ದಾರೆ, ಅವ್ರದ್ದು ಗೊತ್ತಿಲ್ಲ, ಅವ್ರ ನೀಚ ತೆಗೆಯೋದು ಗೊತ್ತಿಲ್ಲ, ಅವ್ರು ಸರ್ ಮಾಡೋದು ಗೊತ್ತಿಲ್ಲ. ಆದರೂ ನಾವೇನು ಮಾಡ್ತೀವಿ, ಈ ಸೂಕ್ಷ್ಮತೆ ಅಂತಕ್ಕಂಥದ್ದಲ್ಲಿ ಇವರಿಬ್ಬರು ಹೋದರೆ ಸೂಕ್ಷ್ಮತೆ ಅಂತಕ್ಕಂಥದ್ದೇ ದೇವರು. ಸೂಕ್ಷ್ಮತೆನೇ ದೇವರು. ಸ್ಥೂಲತೆ ಮೊಂಡತನ, ಕಾರಣ ಸೋಮಾರಿತನ, ಕಾರಣ ಶರೀರ ಸೋಮಾರಿತನ, ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಯೋಚನೆ ಮಾಡೋದು. ಈ 2 ರಾಕ್ಷಸರನ್ನು ಪ್ರತಿ ಹುಟ್ಟಿದ ದೇಹದಲ್ಲಿರ್ತಕ್ಕಂತಹ ಹೆಣ್ಣಾಗಲಿ ಗಂಡಾಗಲಿ ಅವರನ್ನು ಹೊರಗೆ ಕಳಿಸ್ಬೇಕು. ಹೊರಗೆ ಕಳಿಸ್ಬೇಕು ಅಂತ ಯಾರಿಗೆ ಗೊತ್ತು, ಯಾರು ಹೇಳ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ? ಮಗು ಹುಟ್ಟಿತು, ಹೆಣ್ಣ ಗಂಡ ನಂಬರ್ 1. ಆಮೇಲೆ ದಪ್ಪಾಗೈತಾ ಸಣ್ಣಗಾಯ್ತಾ, ಓಕೆನಾ? ಆಮೇಲೆ ಹೆಸರೇನಿಡಬೇಕು, ಯಾವ ಸ್ಕೂಲಿಗೆ ಸೇರಿಸ್ಬೇಕು. ಇಷ್ಟೇ ನಮ್ಮ ನಡೀತಾ ಇರ್ತಕ್ಕಂತಹ ಲಾಜಿಕ್ ಲೈಫ್. ಹೌದು, ಇಷ್ಟೇ ಯೋಚನೆ ಮಾಡೋದು. ಅಷ್ಟೇ ತಾಂತ್ರಿಕ ಜೀವನದಲ್ಲಿ ನಾವು ಮಕ್ಕಳನ್ನ ಬೆಳೆಸ್ತಿದ್ದೀವಿ. ಈಗ ಮಕ್ಕಳು ಜ್ಯೇಷ್ಠಲಕ್ಷ್ಮಿಯ ಸಮೇತವಾಗಿ ಬೆಳೀತಾ ಇದ್ದಾರೆ. ಹೆಣ್ಣು ಹೌದು, ಗಂಡು ಹೌದು. ಬೆಳೆಯುವ ರೀತಿಯೇ ಜ್ಯೇಷ್ಠಲಕ್ಷ್ಮಿ.
ಅದು ಹೆಂಗೆ ಅವ್ರು ಹಂಗೆ ಹೇಳ್ತೀರಾ ನೀವು ಜ್ಯೇಷ್ಠ ಲಕ್ಷ್ಮಿನೇ ಬೆಳೀತಾ ಇದ್ದಾರೆ ಅಂತಂದರೆ ಮಂಡತನ ಇರ್ತಕ್ಕಂಥದ್ದು ಕೂಗಾಡೋದು ಕಿರ್ಚಾಡೋರು ಇದ್ದರೆ ಅವರೇ ಜ್ಯೇಷ್ಠ ಲಕ್ಷ್ಮಿ, ಇನ್ಯಾರೂ ಅಲ್ಲ. ಈಗ ಅವ್ರನ್ನ ಆಚೆ ತಳ್ಳೋಕ್ಕಾಗತ್ತಾ? ನಿಮ್ಮ ಮಕ್ಕಳೇ. ಹೌದು. ಹೌದಾ? ಹೌದು. ಈ ಗಂಡ ಜಗಳ ಮಾಡಿದ್ರೆ ಆಚೆ ತಳ್ಳೋಕ್ಕಾಗತ್ತಾ? ನಿಮ್ಮ ಯಜಮಾನ್ರೆ. ಹೆಂಡತಿ ಹಠ ಮಾಡಿದ್ರೆ ಆಚೆ ತಳ್ಳೋಕ್ಕಾಗತ್ತಾ? ನಿಮ್ಮ ಹೆಂಡತಿನೇ. ಈಗ ಎಲ್ಲರೂ ಮನೆಯೊಳಗಡೆ ಇದ್ಕೊಂಡು ಕಾದಾಟ ಆಡಬೇಕಾದ್ರೆ ಯಾಕಿದು? ಯಾವ ಪೂಜೆ ಮಾಡೋದು? ಹಾಗಾದರೆ ನಮ್ಮ ಜನಗಳು ತಲೆ ಕೆಡಿಸ್ಕೊತಾರದು ಯಾವುದು ಅಂದರೆ ಎಲ್ಲದಕ್ಕೂ ಒಂದು ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ. ಈ ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದೇ ಜ್ಯೇಷ್ಠ ಲಕ್ಷ್ಮಿ. ಹಿಂಬಾಲಿಸ್ಕೊಂಡೇ ಬರ್ತಾ ಇರುತ್ತೆ. ನೀನೇನು ಮಾಡ್ತೀಯ, ನಾನು ಅದು ಹೆಂಗೆ ನೀನು ಚೆನ್ನಾಗಿರ್ತೀಯ ನೋಡ್ತೀನಿ. ಅಂದರೆ ನಮ್ಮ ಮನಸ್ಸಲ್ಲಿ ಅದು ಬಂದ ತಕ್ಷಣನೇ ಅದು ಜ್ಯೇಷ್ಠ ಲಕ್ಷ್ಮಿ. ನೀನು ಏನು ರಿಪೇರಿ ಮಾಡ್ಕೊಳಕ್ಕೆ ಹೋಗ್ತೀಯಾ, ಇದು ಮಾಡೋದು ಸರಿ ಹೋಗುತ್ತೆ, ಅದು ಮಾಡೋದು ಸರಿ ಹೋಗುತ್ತೆ, ಯಂತ್ರ ಕಟ್ಟೋದು ಸರಿ ಹೋಗುತ್ತೆ, ಕೈಗೆ ಡಾಲರ್ ಹಾಕ್ಸೋದು ಸರಿ ಹೋಗುತ್ತೆ, ಕತ್ತಿಗೆ ಅಥವಾ ಏನೋ ಒಂದು ಅರಳುಂಗ್ರ ಹಾಕ್ಸಿದ್ರು ಇರುತ್ತಲ್ಲ, ರಾಶಿ ಬಲ ಅದು ಇದು ಕೇಳಾಕ್ತಾರಲ್ಲ, ಈ ಥರ ಎಲ್ಲ ಪ್ಯಾಚ್ ಹಾಕ್ಕೊಂಡು ಹೋದರೆ ಇನ್ನೂ ಜ್ಯೇಷ್ಠ ಲಕ್ಷ್ಮಿಗೆ ಒಳ್ಳೆ ಬಲವಾಗಿ ಕುತ್ಕೋತಾಳೆ ಮನೆಯಲ್ಲಿ. ಇಷ್ಟೆಲ್ಲ ರಂಪಾರಾಮಾಯಣಗಳು ನಡೆಯುವಂತಹ ಈ ಒಂದು ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿ ಇದ್ದಾಳೆ ಅನ್ನೋದಕ್ಕೆ ಗುರುತು ಏನು ಅನ್ನೋದು ಬರುತ್ತೆ. ನಮ್ಮ ಮನೆ ಜ್ಯೇಷ್ಠ ಲಕ್ಷ್ಮಿ ಇದ್ದಾಳ ಅಂದರೆ ಇಷ್ಟೊತ್ತವರೆಗೂ ಹೇಳಿದ್ದೆಲ್ಲ ಅದೇ ಇರ್ತಾಳೆ ಅಂತ. ಈಗ ಅದಕ್ಕೆ ಇನ್ನೇನಾದ್ರು ಇದು ಎಲ್ಲಿಂದ ಬರುತ್ತೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಯಾಕೆ ಬರುತ್ತೆ ನಮ್ಮ ಮನೆಗೆ ಜ್ಯೇಷ್ಠ ಲಕ್ಷ್ಮಿ? ಹೌದು. ಇದಕ್ಕೆ ಕಾರಣ ಯಾರ ಮನೆಯಲ್ಲಿ ಇರುವೆ ಅಂತ ಕಾಣಿಸುತ್ತೋ ಗಮನಿಸ್ಕೊಳ್ಳಿ. ಯಾರ ಮನೆಯಲ್ಲಿ ಇರುವೆ ಅಂತ ಕಾಣಿಸುತ್ತೋ ನಂಬರ್ 1. ನಂಬರ್ 2, ಸಡನ್ನಾಗಿ ಪ್ರತ್ಯಕ್ಷ ಆಗ್ತಕ್ಕಂಥ ನೊಣಗಳು. ನೊಣ ಸುಮ್ಮನೆ ಕೂತಿರಿಗೆ ಮಕ್ಕದ ಮುಂದೆ ಹೊಡ್ಕೊಳಕ್ಕೆ ಒಂದು ಸೊಳ್ಳೆ. ಇವು 3 ಯಾರ ಮನೆಯಲ್ಲಿರುತ್ತೋ ಜ್ಯೇಷ್ಠ ಲಕ್ಷ್ಮಿ 100% ಇರ್ತಾರೆ. ಅಲ್ಲ, ಪ್ರಪಂಚ ಅಂದಮೇಲೆ ಸೊಳ್ಳೆ ಇರಲ್ವಾ ಅಂದರೆ ನಾನೇನು ಹೇಳೋಕ್ಕಾಗಲ್ಲ. ಕೆಲವು ಅನ್ಕೋತಿರೋದು ಏನು ಅವ್ರ ಮನೇಲಿ ಕುತ್ಕೊಳಕ್ಕಾಗಲ್ಲ ಅಂತಾರೆ. ಹೌದಮ್ಮ? ಅಲ್ವಾ? ಹೇಳಲ್ವಾ? ಎಲ್ಲರ ಮನೇಲಿ ಯಾಕೆ ಸೊಳ್ಳೆ ಇಲ್ಲ ಹಾಗಾದ್ರೆ? ಅಲ್ಲ, ಇದು ಟೆಕ್ನಿಕಲ್ ಆಗಿ ಕೆಲವ್ರು ಮಾತಾಡ್ತಾರೆ. ಅಲ್ಲ ರೀ, ಪ್ರಪಂಚ ಸೊಳ್ಳೆಯಲ್ಲೇ ಇರ್ತದ ಮನೆ ಅಂದರೆ ಅವ್ರಿಗೇನು ಹೇಳೋಕ್ಕಾಗಲ್ಲ ನಾನು. ಎಲ್ಲರೂ ಮನೇಲೂ ಸೊಳ್ಳೆ ವಿಶೇಷವಾಗಿರಲ್ಲ. ಏನು ಹೇಳ್ತೀಯಮ್ಮ? ಕೂರಕ್ಕೆ ಆಗಲ್ಲ, ಡೇ ಆಗಲಿ ನೈಟ್ ಆಗಲಿ ಹೊಡ್ಕೊತಾ ಇರಬೇಕಲ್ಲ, ಬೀಸಣಿಗೆ ಅಂತ ಇರಬೇಕು, ಅಲ್ಲ ಫ್ಯಾನ್ ಹಾಕೋಬೇಕು. ಹೌದಾ? ಈ ಸೊಳ್ಳೆ ಎಲ್ಲಿರುತ್ತೆ ಅಂದರೆ ನೆಮ್ಮದಿ ಕೊಡಬಾರ್ದು ಅಂತ ಅದೇ ಮಾಡ್ ಕೆಲಸ. ಇನ್ನು ಎರಡನೇದು ಇರುವೆ ಬರ್ತಕ್ಕಂಥದ್ದು ಮನೆಯಲ್ಲಿ. ಎಷ್ಟೋ ಮನೆಗಳಲ್ಲಿ ಸಮಸ್ಯೆ ಇದೆ, ಯಾಕೆ ನಮ್ಮಲ್ಲಿ ಇರುವೆ ಜಾಸ್ತಿ ಅಂತ. ಇದು ಜ್ಯೇಷ್ಠ ಲಕ್ಷ್ಮಿ ಈಗ ಮನೆಗೆ ಇಲ್ಲಿ ಉಲ್ಬಣ ಆಗೋದಕ್ಕೆ ಇನ್ನೊಂದು ದೊಡ್ಡ ಬಲವಾದ ಕಾರಣ ಇದೆ. ಏನು? ಮನೆಗೆ ಇರುವೆ ಯಾಕೆ ಬರುತ್ತೆ? ಸೊಳ್ಳೆ ಯಾಕೆ ಜಾಸ್ತಿ ಇರುತ್ತೆ? ನೊಣ ಎಷ್ಟೇ ಮಾಡಿದ್ರು ನೊಣ ಯಾಕಿರುತ್ತೆ? ಈ ಪ್ರಶ್ನೆಗೆ ಉತ್ತರ ನಿಮ್ಮ ಪಕ್ಕದ ಮನೆಯೇ ಕಾರಣ. ಪಕ್ಕದ ಮನೆ, ನಿಮ್ಮ ಪಕ್ಕದ ಮನೆ, ನಿಮ್ಮ ಮನೆಯ ಸುತ್ತ ಇರುವ ಮನೆಗಳೇ ಇದಕ್ಕೆ ಕಾರಣ. ಜ್ಯೇಷ್ಠ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲೇ ಇರ್ತಾಳೆ. ಯಾರಿಂದ? ನಿಮ್ಮ ಮನೆಯ ಪಕ್ಕದ ಮನೆಯವರಿಂದ. ಈಗ ಎಷ್ಟೋ ಜನಕ್ಕೆ ಬೇಜಾರಾಗೋಯ್ತದೆ, ಪಕ್ಕದ ಮನೆಯವರಿಂದ ಇನ್ನೆಂಗಿರೋದು ಒಬ್ಬರೇ ಇರೋಕ್ಕಾಗತ್ತಾ? ನಾವು ಒಂದೇ ಮನೆ ಕಟ್ಟಕ್ಕಾಗತ್ತಾ? ಪ್ರಶ್ನೆ ಬರುತ್ತಲ್ಲ. ಹೌದು ಅಲ್ವಾ? ಅದಕ್ಕೆ ಆಶ್ಚರ್ಯಕವಾದ ವಿಚಾರ ಅಂತ ತಿಳ್ಕೊಬೇಕು ಅಂತ ಹೇಳ್ತಾ ಇರೋದು. ಎಲ್ಲೆಲ್ಲಿಂದ ವಕ್ರಿಸ್ಕೊಳ್ಳುತ್ತೆ ನಮಗೆ ಅಂದರೆ ಎಲ್ಲ ನಾವೇ ಮಾಡ್ಕೊಳ್ಳೋದು. ದೇವ್ರು ಯಾವ ಕಾರಣಕ್ಕೂ ನಿಮಗೆ ಅದಕ್ಕೆ ಬೇಕು ಇದು ಬೇಕು ಅಂತ ಹೇಳೇ ಇಲ್ಲ. ಎಲ್ಲವನ್ನೂ ಅನುಭವಿಸುವಂತಲೇ ಭಗವಂತ ಕಳಿಸಿದ್ದಾನೆ. ಅನುಭವಿಸು ಅಂದ್ರೆ ಏನು? ಕಷ್ಟ ಅಲ್ಲ, ನೆಮ್ಮದಿಯನ್ನು ಆರೋಗ್ಯವನ್ನು ಅನುಭವಿಸುವಂಥ ದೇವರು ಕಳಿಸಿದ್ದಾನೆ. ಆದರೆ ನಾವು ಕಟ್ಕೋತೀವಲ್ಲ, ಸೊಳ್ಳೆ ನಿವಾಸ, ನೊಣ ನಿವಾಸ, ಏನಮ್ಮ ಇರುವೆ ನಿವಾಸ, ನಮಗೆ ಗೊತ್ತಿದೆ ಕಟ್ಕೊಂಡಿರ್ತೀವಿ. ನಾವು ಕಟ್ಕೊಂಡಿರೋ ಮನೆಗಿನ್ನ ಪಕ್ಕದ ಮನೆಯಿಂದ ಬರುತ್ತೆ. ಯಾಕೆ ಅಂದರೆ ವಿಷಯ ಇಷ್ಟೇ, ಇರುವೆ ಏನಕ್ಕೆ ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಮೊದಲು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕೆ ಇರುವೆ ಬರುತ್ತೆ ಮನೆಯಲ್ಲಿ ಅಂದರೆ, ನಾವು ವಾಸ ಮಾಡುವ ಮನೆಯ ಪಾಯ ಎತ್ತರದಲ್ಲಿದ್ದು, ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು. ಎಲ್ಲರ ಮನೆಯಲ್ಲೂ ಇರುವೆ ಯಾಕೆ ಬರಲ್ಲ ಅನ್ನೋದಕ್ಕೆ ಕಾರಣ ದಯವಿಟ್ಟೆಲ್ಲ ತಿಳ್ಕೊಳ್ಳಿ. ನಾವು ವಾಸ ಮಾಡುವ ಮನೆಯ ಪಾಯದ ಮಟ್ಟ, ಸುತ್ತ ಇರುವ ಮನೆಯ ಪಾಯದ ಮಟ್ಟ ನಮ್ಮ ಪಾಯದ ಮಟ್ಟಕ್ಕಿಂತ ಕೆಳಗಡೆ ಇದ್ದರೆ ಆ ಮನೆಗೆ ಯಾವ ಕಾರಣಕ್ಕೂ ಜ್ಯೇಷ್ಠ ಲಕ್ಷ್ಮಿ ಬರಲ್ಲ. ಅಂದ್ರೆ ನಮ್ದು ಕೆಳಗಡೆ ಇರಬೇಕು. ನಮ್ಮದು ಕೆಳಗಡೆ ಇದ್ರೆ ಎಲ್ಲಾ ಥರದ್ದು ವಕ್ರಿಸ್ಕೊಳತ್ತೆ. ಕೆಳಗಡೆ ಇದ್ರೆ ನಮ್ಮ ಮನೆಯ ಪಾಯ. ಈಗ ಎಷ್ಟೋ ಜನ ತಲೆ ಕೆಡಿಸ್ಕೋಬೋದು, ಕಟ್ಬಿಟ್ಟಿದ್ದೀವಲ್ಲ ಸ್ವಾಮಿ, ಈಗ ಹೇಳಿದ್ರೆ ನಾವು ಏನು ಮಾಡೋಣ ಅಂದರೆ ಅದಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಮನೆ ಕಟ್ಟೋದು ಗೊತ್ತು, ಮನೆ ಪಾಯ ಹೆಂಗಿರಬೇಕು ಅಂತ ಪ್ರಪಂಚದ ಇತಿಹಾಸದಲ್ಲಿ ಯಾರಿಗೂ ಗೊತ್ತಿಲ್ಲ. ಒಂದು ಮನೆ ಶುಭವಾದ ಮನೆ, ಮಹಾಲಕ್ಷ್ಮಿ ವಾಸಸ್ಥಾನ, ಇದಕ್ಕೆ ಏಕಾಂತ ಮನೆ ಅಂತಾರೆ. ಏಕಾಂತ ಮನೆ. ಈ ಮನೆಗೆ ಹೆಸರೇನು? ಏಕಾಂತ. ಏಕಾಂತ ಮನೆ ಕಟ್ಟಿದ್ದೀರನ್ರಿ ಸ್ವಾಮಿ, ಇದು ಹೇಳ್ಕೊಳಕ್ಕೆ ಹುಟ್ಟಿದಾರೇನ್ರಿ? ಹೇಳ್ಕೊಳಕ್ಕೆ ಸ್ವಾಮಿಗಳ ಇಲ್ಲ. ಏಕಾಂತ ಮನೆ ಏನು ಅಂದರೆ, ನಾವೀಗ ಮಾಡ್ಕೊಂಡಿರೋ ಮನೆ ಹೆಂಗಿರುತ್ತೆ ಅಂದರೆ, ಕೋಪ ಬಂದಾಗ ಜಡಾರ್ ಅಂತ ರೂಮ್ ಬಾಗಿಲು ತೆಗೆದು ಒಳಗಡೆ ಹೋಗಿ ಬೋಲ್ಟ್ ಹಾಕೊಂಡು ಕುತ್ಕೊಂಡ್ಬಿಡೋದು. ಇವ್ರು ಈ ಕಡೆಯಿಂದ ಏನು ಮಾಡಿದವ, ಕೋಪ ಮಾಡ್ಕೊಂಬಿಟ್ಟ, ತೆಗಿಯವ, ಯವ್ವ, ಈ ಥರ ಬೊಂಬಡಿ ಮನೇಲಿ.
ಹೌದು. ಇದು ಮಕ್ಕಳು ಹೌದು, ಸೊಸೆನೂ ಹೌದು, ಮಗನೂ ಹೌದು. ಯಾರ ಮನೇಲಿ ಡೋರ್ ಹಾಕೊಂಡು ಒಳಗಡೆ ಮಕ್ಕಳು ಕುತ್ಕೊಂಡು ಅಳ್ತಿರ್ತಾರೆ, ಮುನ್ಸ್ಕೋತಾರೆ, ನಿಮ್ಮ ಮನೇಲಿ ಜ್ಯೇಷ್ಠ ಲಕ್ಷ್ಮಿ ಸದಾ ಇರ್ತಾಳೆ. ಹೋರಾಡಿ 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 ಜೀವನ ಪರ್ಯಂತ ದರಿದ್ರ. ಯಾವುದ್ರ ಬಗ್ಗೆ ನಿಮಗೆ ಪ್ಲಸ್ ಇಲ್ಲ, ಟೋಟಲಿ ಮೈನಸ್. ಯಾರು ನಮ್ಮ ಮನೇಲಿ ನೆಮ್ಮದಿಯಾಗಿರೋಣ ಅಂದರೆ ಯಾರ ಕೈಲೂ ಆಯ್ತಾ ಇಲ್ವಲ್ಲ, ಯಾರು ಸರಿ ಇಲ್ಲ ನಮ್ಮ ಮನೇಲಿ ಅಂತ ಪ್ರಶ್ನೆಯನ್ನು ಯೋಚನೆ ಮಾಡಿ ಮಾಡಿ ಮನೆ ಯಜಮಾನ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ಮನೆಗೆ ಏನಕ್ಕಪ್ಪ ಹೋಗ್ಬೇಕು, ಸುಮ್ಮನೆ ಒಂದು ಅರ್ಧ ಗಂಟೆ ಹೋಗಿ ಬಂದ್ಬಿಟ್ರೆ ಸಾಕು, ಇಲ್ಲೇ ಮಲ್ಕೊಂಬಿಡೋಣ ಸಾಕು ಅನ್ನೋ ಮಟ್ಟಕ್ಕೆ ಇವತ್ತು ಕುಟುಂಬದಸ್ಥರ ವಿಚಾರ ಸಮಸ್ಯೆ ಆಗಿದೆ. ಇದಕ್ಕೆ ಹೆಣ್ಣು ಕಾರಣ ಅಲ್ಲ, ಮಕ್ಕಳು ಕಾರಣ ಅಲ್ಲ. ಮನೆ ಯಜಮಾನ ಮನೆ ಕಟ್ಟಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮನೆ, ಏಕಾಂತ ಮನೆಯನ್ನು ಕಟ್ಟಬೇಕಾದ್ರೆ ಯಾವ ರೀತಿಯಲ್ಲಿ ನಮ್ಮ ಸಿದ್ಧತೆಗಳಾಗಬೇಕು ಹೇಳಿದ್ದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಮನೆಯ ಪಾಯ ಎತ್ತರ ಆಗಿದೆಯಾ ನೋಡ್ಕೊಳ್ಳಿ. ಯಾಕೆ ಅದಕ್ಕೆ ಸಣ್ಣ ವೈಜ್ಞಾನಿಕ ಒಂದು ಉದಾಹರಣೆ ಕೊಡ್ತೀನಿ. ಈ ತಂಪು, ಉಷ್ಣ ಮತ್ತು ಶೀತ ಸಮತೀತೋಷ್ಣವಾಗಿದ್ದಾಗ ಇರುವೆ ಉತ್ಪತ್ತಿ ಆಗತ್ತೆ. ನಮ್ಮ ಪಾಯ ಎತ್ತರವಾಗಿದ್ದಾಗ ಕೆಳಗಡೆ ಇರತಕ್ಕಂಥ ಭೂಮಿ ಕೆಳಗಡೆ ಇರುತ್ತೆ, ಅಲ್ಲಿ ಶೀತ ಉತ್ಪತ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಇರುವೆಗಳು ಶುರುವಾಗತ್ತೆ. ಆ ಇರುವೆ ಮನೆ ಒಳಗಡೆ ಪ್ರವೇಶ ಆಗತ್ತೆ. ನಾವು ಇರುವೆಗೆ ಏನು ಹಾಕೋದು, ಅರಿಶಿನ ಪುಡಿನೋ ಇನ್ನೊಂದೋ ಏನೋ ಹಾಕ್ತೀವಿ, ಅದಕ್ಕೆ ಮೆಡಿಸನ್ನೇ ಅರಿಶಿನ ಪುಡಿ. ಇರುವೆಗೆ ಎಲ್ಲರೂ ಹಾಕೋದು ಅರಿಶಿನ ಪುಡಿನೇ. ಇರುವೆ ಪೌಡರ್ ಅಂತ ಲೆಕ್ಕ ಹಾಕೊಳ್ಳಮಲ್ಲಿ ಎಷ್ಟು ವೈಜ್ಞಾನಿಕವಾಗಿಯೂ ಆ ದೈತ್ಯವ ಅಂದರೆ ದೇವರು ಅಂತಕ್ಕಂಥದ್ದು ಎಂತೆಂಥ ಪದಗಳನ್ನ ತೋರಿಸ್ಕೊಟ್ಟಿದ್ದಾರೆ ಲೆಕ್ಕ ಹಾಕೊಳ್ಳಿ. ಅದು ಜಾಸ್ತಿ ಆದರೆ ಅರಿಶಿನ ಪುಡಿ ಹಾಕಿದ ತಕ್ಷಣ ಬರೋದೇ ಇಲ್ಲ, ಅದು ಮುಂದಕ್ಕೆ ಬರೋದಿಲ್ಲ, ಹಿಂದಕ್ಕೆ ಕೊಟ್ಟೋಗ್ಬಿಡುತ್ತೆ ಅಲ್ವಾ. ಸಾಮಾನ್ಯವಾಗಿ ಸಡನ್ ಆಗಿ ಬಿದ್ದು ಏನಾದ್ರು ರಕ್ತ ಬಂದರೆ ಮೊದಲು ಅರಿಶಿನ ಪುಡಿ ಉದುರಿಸ್ತಾರೆ ಅಲ್ವಾ. ಇಂಥ ಅದ್ಭುತವಾದ ಔಷಧಿಯನ್ನ ಮಹಾಲಕ್ಷ್ಮಿ ವಾಸ ಮಾಡ್ತಕ್ಕಂಥ ಅರಿಶಿನವನ್ನ ಮನೆಯಲ್ಲಿ ಮದುವೆಯಾದ ಹೆಣ್ಣು ಬಳಸ್ತಾಳ ನೋಡಿ ಮದುವೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ ಸ್ವಲ್ಪ. ಅವಳೆಲ್ಲ ಹಠಮಾರಿತನ ಇರುತ್ತಾ ಇಲ್ವಾ ಯೋಚನೆ ಮಾಡಿ. ಲಗ್ನ ಪತ್ರಿಕೆಗೆ ಅರಿಶಿನ ಹಚ್ಚದ್ ನೀವು, ಲಗ್ನ ಪತ್ರಿಕೆಗೆ ಹುಡುಗಿ ಕೈಲಿ ಪೂಜೆ ಮಾಡಿಸೋದು ನೀವು, ಮನದೇವ್ರಿಗೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನೀವು ಎಂತಹ ಜ್ಞಾನವಂತರಲ್ವಾ. ಆ ಹೆಣ್ಣಿಗೆ ಅರಿಶಿನ ಹಚ್ತಾ ಇದ್ದೀರಾ ಪ್ರತಿದಿನ? ಆ ಮಗಳು ಹಚ್ತಾವಳ? ಇಲ್ಲ. ಪೂಜೆ ಮಾಡೋದಲ್ಲ ಮುಖ್ಯ ಅಮ್ಮ. ಮಂಗಳವಾರ, ಶುಕ್ರವಾರ, ಶ್ರೀ ಮಹಾವಿಷ್ಣುವಿನ ಪರ್ವದಿನಗಳು, ಅಮಾವಾಸ್ಯೆ, ಪೌರ್ಣಮಿ, ಈ ಥರ ದಿನಗಳಲ್ಲಿ ವಿಷ್ಣುವಿನ ರಹಸ್ಯವಾಗಿರ್ತಕ್ಕಂಥ ಒಂದು ಗುಡ್ಡೆ ಇರುತ್ತಂತೆ, ಪರ್ವತ. ಆ ಪರ್ವತ ದಿನ ಇದಕ್ಕೆ ಪರ್ವಕಾಲ ಅಂತ ಹೇಳ್ತಾರೆ. ಆ ದಿನದಲ್ಲಿ ಯಾವ ಹೆಣ್ಣು ಅರಿಶಿನವನ್ನು ಹಚ್ಕೊಂಡು ಸ್ನಾನ ಮಾಡ್ತಾಳೋ ಇದು ಮಂಗಳ ಸ್ನಾನ. ಮಹಾನ್ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪನ ತಾಳಿ ಹಠಮಾರಿತನವನ್ನು ಬಿಡ್ತಾಳೆ. ಯಾವುದರಿಂದ? ಅರಿಶಿನ ಹಚ್ಚುವುದರಿಂದ. ನೋಡ್ಕೊಳ್ಳಿ ಅಪ್ಪ, ಕನ್ನಡಿಯಲ್ಲಿ ನೀವೇ ಎಲ್ಲ ಅರಿಶಿನ ಹಚ್ಕೊಂಡಿದ್ದೀರಾ ಅಂತ ಅರ್ಥ ಆಗತ್ತೆ. ಆದರೆ ಮಂಗಳ ಸ್ನಾನ ಆಗೋದು ಯಾವಾಗ ಅಂತ ತಿಳ್ಕೋಬೇಕು. ಅರಿಶಿನ ಹಚ್ಕೊಂಡಿರ್ಬೋದೇನೋ, ಒಂದಷ್ಟು ಕಿವಿ ಹತ್ರನೋ ಹಣೆ ಹತ್ರ ಇರಬಹುದೇನೋ. ಆದರೆ ಹೆಣ್ಣಿಗೆ ಅತಿ ಮುಖ್ಯವಾಗಿ ಅರಿಶಿನ ಎಲ್ಲಿ ಲೇಪನವಾಗಬೇಕು, ಯಾಕಾಗಬೇಕು ಅನ್ನೋ ಸತ್ಯವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಸ್ವಲ್ಪ ಯೋಚನೆ ಮಾಡಿ. ಇದು ಒಂದು ಸಾಧನೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು, ನಿಮ್ಮ ಮನೆಯ ಶ್ರೀಮತಿಯವರನ್ನು ಪೂರ್ಣವಾಗಿ ಸೌಮ್ಯತೆ ಬರೋದಕ್ಕೆ, ಕೋಪ ದೂರ ಮಾಡೋದಕ್ಕೆ, ಅವರು ಹೆಣ್ಣು ಲಕ್ಷ್ಮೀ ಸ್ವರೂಪ ಆಗೋದಕ್ಕೆ ಈ ಅರಿಶಿನ ಅಂತಕ್ಕಂಥ ಸತ್ಯವನ್ನು ನಿಮ್ಮ ಮನೆಯಲ್ಲಿ ನೀವು ಪ್ರಾರಂಭ ಮಾಡೋದೇ ಆದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ಸಾಧ್ಯವಾಗತ್ತೆ. ಈ ರೀತಿ ಮಹಾಲಕ್ಷ್ಮಿ ಹೆಣ್ಣು ಆಗಿದ್ದಾಗ ಒಳ್ಳೆಯ ಸೈಟು ಸಿಕ್ಕತ್ತೆ. ಸೈಟ್ ಸಿಕ್ಕಿದಾಗ ಮನೆ ಕಟ್ಟೋಕ್ಕೂ ತುಂಬ ಒಳ್ಳೆಯವರು ಸಿಗ್ತಾರೆ. ಆಗ ನಿಮಗೆ ಮನೆಯನ್ನು ಕಟ್ಟಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಸಿಕ್ಕತ್ತೆ. ಮನೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯೂ ಹೌದು, ನಿಮಗೆ ಸಿಕ್ಕಿರೋ ನಿವೇಶನವೂ ಹೌದು, ನೀವು ಕಟ್ಟೋ ಮನೆಯೂ ಹೌದು. ಇದನ್ನು ಸೂಕ್ಷ್ಮತೆ. ಇದು ನಮ್ಮ ದೇಹ ಏನು ಹೇಳ್ತೀವಿ, ಭಗವಂತ, ನಮ್ಮ ದೇಹದಲ್ಲಿ ಭಗವಂತನ ವಾಸಸ್ಥಾನ ಇದೆ. ಅದೇ ರೀತಿ ನಾವು ವಾಸ ಮಾಡುವ ಮನೆ, ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಗವಂತ ಆ ಮನೆಯಲ್ಲಿರ್ತಕ್ಕಂಥ ಕೋಣೆಗಳಲ್ಲಿ ಇರ್ತಾರೆ. ಪಾರ್ಟಿಷನ್ ಮಾಡ್ತೀವಲ್ಲ ನಾವು, ಇದು ಬೆಡ್ರೂಮು, ಇದು ಬಾತ್ರೂಮು, ಇದನ್ನು ಎಲ್ಲಿ ನಾವು ಭಾಗ ಮಾಡ್ತೀವಿ ಅಲ್ಲಿ ನಮ್ಮ ಮನಸ್ಸಿನ ಕೋಣೆ ಅಂತಾರೆ. ಇದಕ್ಕೆ ಧರ್ಮದ ಮೂಲಕವಾಗಿ ಮನೆಯೊಳಗಡೆ ಇರ್ತಕ್ಕಂಥ ಭಾಗಗಳೇನಿರುತ್ತೆ ಅದಕ್ಕೆ ಮನಸ್ಸಿನ ಕೋಣೆ ಯಾವುದು ಅಂದರೆ ಮಲಗುವ ಜಾಗ, ಊಟ ಮಾಡುವ ಜಾಗ. ನೀವು ಏನು ಮನೆಯಲ್ಲಿ ಯಾವ ಥರ ಡಿವೈಡ್ ಮಾಡ್ಕೊಳ್ತೀರೋ ಇದು ನಿಮ್ಮ ಮನಸ್ಸು ಚೆನ್ನಾಗಿದೆ ಅಂದರೆ ನೀವು ಕಟ್ಟಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಗೋಡೆಗಳು ಕರೆಕ್ಟಾಗಿದೆ ಅಂತ. ಚಂಚಲತೆಯಾಗಿ ಇಲ್ಲಿ ಸೆಕೆ, ಈ ರೂಮ್ ಚಳಿ ಅಂದರೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ
ಲೊಕೇಶನ್ ಇರುತ್ತೆ. ಹೌದು. ಆ ಮನೇಲಿ ಸೆಕೆಯಪ್ಪ ರೂಮಲ್ಲಿ ಆಗಲ್ಲ ಅಂತ ಈಚೆ ಬಂದು ಮಲಗ್ತಾರೆ. ಬೇರೆ ಆ ಮನೇಲಿ ಆ ರೂಮಲ್ಲಿ ಮಲ್ಕೊಂಡು ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಒಬ್ರು ಹೇಳ್ತಾರೆ. ನೀವೇ ಕಟ್ಟಿರೋದು ಮನೆ. ಆದರೆ ಆ ಮನೆಯನ್ನು ಕಟ್ಟಿದಾಗ ಆ ಮನೆಯ ಸುತ್ತಳತೆ, ಆ ಮನೆಯ ಒಳಗಡೆ ಇರತಕ್ಕಂತಹ ನೀವು ಮಾಡಿರ್ತಕ್ಕಂಥ ಪಾರ್ಟೇಷನ್ ಅದು ನಿಮಗೆ ನೆಮ್ಮದಿ ಕೊಡುತ್ತಾ, ಮನಃಶಾಂತಿ ಕೊಡುತ್ತಾ ಅಂತ ನಿಮಗೆ ಗೊತ್ತಾ? ಇಲ್ಲ. ಶಾಸ್ತ್ರಗಳವ್ರಿಗೆ ಗೊತ್ತಾ? ಇಲ್ಲ. ಇಂಜಿನಿಯರ್ಗೆ ಗೊತ್ತಾ? ಇಲ್ಲ. ಮತ್ತು ಮನೆ ಒಳಗಡೆ ಯಾವ ರೀತಿ ನೀವು ಡಿವೈಡ್ ಮಾಡ್ಕೋತೀರಾ ಅದು ನಿಮ್ಮ ಅನುಕೂಲ ಅಲ್ಲೇನಮ್ಮ. ಅವರೇ ಹೇಳ್ತಾರೆ, ಹೆಂಗಸರು ಕೇಳ್ತಾರೆ, ಏನು ನನಗೆ ಅಡುಗೆ ಮನೆ ಸ್ವಲ್ಪ ದೊಡ್ಡದು ಬೇಕು, ಹೆಂಗಸರು ವಿಚಾರ. ಹೌದು. ಗಂಡಸರು ಮಲ್ಕೊಳ್ಳೋ ರೂಮ್ ಸ್ವಲ್ಪ ವಿಶೇಷ ಬೇಕಮ್ಮಿ ಸ್ವಾಮಿ ಅಂತ ಅದಕ್ಕೆ ತಗೊಳ್ತಾರೆ. ಇನ್ನು ಮಕ್ಕಳು ನಮ್ಗೊಂಚೂರು ದೊಡ್ಡದಾಗೆ ಇರಲಿ, ಡ್ಯಾನ್ಸ್ ಗೀನ್ಸ್ ಮಾಡಬೇಕು ರೂಮಲ್ಲಿ, ಟಿ ವಿ ನೋಡ್ಕೊಂಡು ಆರಾಮಾಗಿ ಮಲ್ಕೋಬೇಕು ನಾವು. ನಾನೇ ನನ್ನ ಸರ್ವೀಸಲ್ಲಿ ಒಂದೆರಡು ಕಡೆ ನೋಡಿದ್ದೀನಿ, ಡ್ಯಾನ್ಸ್ ಮಾಡೋಕ್ಕೆ ಬೇಕು ಅಂತ ಹೆಣ್ಣುಮಕ್ಳು ಕೇಳಿರ್ತಕ್ಕಂಥ ಮನೆಗಳನ್ನು ಕೂಡ ನೋಡಿದ್ದೀನಿ ನಾನು. ಹೆಣ್ಣುಮಕ್ಳು ಕೇಳೋದೇನ? ರೂಮು. ಯಾವ ರೂಮು? ಡ್ಯಾನ್ಸ್ ಮಾಡೋ ರೂಮು, ಡ್ಯಾನ್ಸಿಂಗ್ ರೂಮ್. ಸುತ್ತ ಕನ್ನಡಿ ಇರಬೇಕು. ಹಿಂಗಿರ್ಬೇಕು, ಸುತ್ತ ಮಿರರ್ ಇರಬೇಕು. ಡ್ಯಾನ್ಸ್ ಮಾಡೋದು ನಮಗೆ ಕಾಣಿಸ್ತಾ. ನಾವು ಡ್ಯಾನ್ಸ್ ಮಾಡಬೇಕು. ಫಸ್ಟು ನೀವು ನಿಮ್ಮ ಗುರುಗಳು ಬಂದರೆ ಹೇಳಿದ್ಬಿಟ್ಟು ಮೊದಲು ನನಗೆ ಅದು ರೂಮ್ ರೆಡಿ ಮಾಡಿಸ್ಕೊಡಿ ಅಂತ ಹೇಳೋ ಅಪ್ಪ ಅಮ್ಮನೂ ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಈಗಲೂ. ಆಮೇಲೆ ಹಾಲ್ ಚೆನ್ನಾಗಿರ್ಬೇಕು ಅಂತಾನೆ ಅಲ್ಲ ಹೇಳ್ತೀನಿ. ಈ ರೀತಿ ಹುಚ್ಚುಚ್ಚಾಗಿ ಮನೆಗಳನ್ನು ನಾವು ಮಾಡ್ಕೊಂಡ್ಬಿಟ್ಟು ಜ್ಯೇಷ್ಠಲಕ್ಷ್ಮಿ ಅಲ್ಲ ನಮಗೆ ಮಹಾಲಕ್ಷ್ಮಿ ಮನೇಲಿರಬೇಕು ಅಂತ ಪೂಜೆ ಮಾಡೋದ್ರಿಂದ ಎಷ್ಟರ ಮಟ್ಟಕ್ಕೆ ಮಹಾಲಕ್ಷ್ಮಿ ಮನೇಲಿ ಕೂರಿಸ್ಕೊಳಕ್ಕಾಗತ್ತೆ ಅಂತಕ್ಕಂತಹ ವಿಚಾರಕ್ಕೆ ಹೆಣ್ಣಿಗೆ ಹಠಮಾರಿತನ ಏನಕ್ಕೆ ಬರುತ್ತೆ ಅನ್ನೋದು ಉತ್ತರ ಬೇಕು. ಅಲ್ವಮ್ಮ? ಬೇಕು ಅಂತ ಯಾವ ಹೆಣ್ಣು ಹಠಮಾರಿತನ ಮಾಡಲ್ಲ ಅಲ್ವಾ? ಈ ಹಠಮಾರಿತನ ಏನಕ್ಕೆ ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಮದುವೆಗಳು ಯಾಕೆ ಸಡನ್ ಆಗಿ ಕಟ್ಟಾಗತ್ತೆ ಅನ್ನೋದಕ್ಕೆ ಎರಡಕ್ಕೂ ಒಂದೇ ಉತ್ತರ. ಇವತ್ತಿನ ಒಂದು ಫ್ಯಾನ್ಸಿ ರೋಗ ಇದೆ. ಇವತ್ತಿನ ಒಂದು ಫ್ಯಾನ್ಸಿ ರೋಗ ಗೊತ್ತಾ ನಿನಗೆ? ಹೇಳೋಕ್ಕಾಗಲ್ಲ. ಇಲ್ಲ. ಸಣ್ಣ ಆಗಿರಬೇಕು, ದಪ್ಪ ಆಗಬಾರ್ದು ಅಂತ ಊಟ ಕಮ್ಮಿ ಮಾಡೋದು, ಡಯಟ್ ಮಾಡೋದು. ಡಯೆಟ್ಟು. ನಾನು ದಪ್ಪ ಆಗಬಾರ್ದು ಅಂತ ಊಟ ಕಮ್ಮಿ ಮಾಡೋದು. ಅಮ್ಮ ಇವ್ರನ್ನಂತೂ ಜೀವನ ಪರ್ಯಂತ ಭಗವಂತನೇ ಬಂದ್ರೂ ಸರಿ ಮಾಡೋಕ್ಕಾಗಲ್ಲ. ಯಾರು ಊಟ ತುಂಬ ಕಮ್ಮಿ ಮಾಡ್ತಾರೆ, ಯಾರು ಹೊಟ್ಟೆ ತುಂಬ ತಿಂತಾರೆ ಅವ್ರಿಗೆ ಹೆಣ್ಣುಮಕ್ಕಳು ಅಂತ ಹೇಳಂಗಿಲ್ಲ. ಹೊಟ್ಟೆ ತುಂಬ ತಿನ್ನೋ ಹೆಣ್ಮಕ್ಳು ಅವ್ರು ಹೆಣ್ಮಕ್ಳು ಅಂತ ಹೇಳಂಗಿಲ್ಲ. ಅವ್ರು ಯಾರು ಹೊಡಿತಾರೋ ಯಾರಿಗೆ ಬೈತಾರೋ ಗೊತ್ತಿಲ್ಲ, ಅವ್ರು ಏನು ತೀರ್ಮಾನ ಆಗತ್ತಾರೋ ಗೊತ್ತಿಲ್ಲ. ಹೆಣ್ಣು ಹೊಟ್ಟೆ ತುಂಬ ಊಟ ಮಾಡುವ ಹಾಗಿಲ್ಲ. ಯಾಕೆ ಮಾಡಬಾರ್ದು ಅಂತ ವಿಚಾರವನ್ನು ಹೇಳೋಣ. ಎಲ್ಲ ಒಂದೇ ದಿನ ಹೇಳಲಿಕ್ಕಾಗಲ್ಲ, ವಿಷಯ ಸಂದರ್ಭ ಬಂದಾಗ ಹೇಳೋಣ. ಹೆಣ್ಣು ಊಟ ಹೇಗಿರಬೇಕು? ಸಮತೋಲನವಾದ ಊಟ ಆಗಬೇಕು. ಕಮ್ಮಿ ಊಟ ದಪ್ಪ ಆಯ್ತೀನಿ ಅಂತ ಹೇಳಂಗಿಲ್ಲ. ವಯಸ್ಸಿಗನುಸಾರವಾಗಿ ತಿನ್ನಬೇಕು. ಚೆನ್ನಾಗೈತೆ ಅಂದ್ಬಿಟ್ಟು ಜಾಸ್ತಿ ಹೊಟ್ಟೆ ತುಂಬ ತಿನ್ನಂಗಿಲ್ಲ. ಈ ಎರಡು ಏನಾಗತ್ತೆ ಅಂದರೆ ಹೆಣ್ಣಿನ ಮನಸ್ಸಿಗಿನ್ನ ಹೆಚ್ಚಾಗಿ ಇಂದ್ರಿಯಗಳನ್ನು ಫುಲ್ಲು ವಿಕೋಪಕ್ಕೆ ತೊಗೊಂಡೋಗ್ಬಿಡುತ್ತೆ. ಯಾವುದನ್ನ? ಇಂದ್ರಿಯಗಳು. ಏನು ಅಂದರೆ ಕೈ ಏನೋ ಕೇಳುತ್ತೆ, ಕಾಲೇನೋ ಕೇಳುತ್ತೆ, ಕಣ್ಣೇನೋ ಕೇಳುತ್ತೆ, ಕಿವಿ ಏನೋ ಕೇಳುತ್ತೆ. ಅವ್ರಿಗೆ ಅರ್ಥ ಆದವ್ರಿಗೆ ಅರ್ಥ ಆಗತ್ತೆ ಇದು ಯಾಕೆ ಕೇಳ್ತಾ ಇದ್ದೀನಿ ಅಂತ. ಏನಮ್ಮ? ಏನೇನೋ ಬೇಕು ಅನ್ಸುತ್ತೆ. ಈಗ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಇಂದ್ರಿಯಗಳನ್ನು ಗೆಲ್ಲುವ ಶಕ್ತಿ ಮನಸ್ಸಿಗೂ ಆಗಲ್ಲ. ನಾವು ಮಾಡುವ ಊಟ, ಆಹಾರದ ಗುಣ, ಯಾವ ರೀತಿ ಆಹಾರವನ್ನು ತಗೊಳ್ತೀವಿ, ಎಷ್ಟು ಪ್ರಕಾರವಾಗಿರ್ತಕ್ಕಂಥ ಹಿತವಾದ ಮಿತವಾದ ಆಹಾರವನ್ನು ತಗೊಳ್ತೀವಿ, ಅದರಲ್ಲಿ ನಿಮ್ಮ ಗುಣ ಸಾತ್ವಿಕ ಗುಣ. ಆವಾಗ ನೀವು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪನ್ನ ತಾಳ್ತೀರಾ. ಕೋಪ ಇರಲ್ಲ, ಬೇಜಾರಿರಲ್ಲ, ಸುಸ್ತಿರಲ್ಲ, ಟೈಮ್ ಸರಿ ನಿದ್ದೆ ಬರುತ್ತೆ. ಇವರೇ ಸಾಕ್ಷಾತ್ ಮಹಾಲಕ್ಷ್ಮಿ. ಈಗ ಪೂಜೆ ಮಾಡಿ ಸರ್ ಮಾಡೋಕ್ಕಾಗತ್ತಾ ಇದನ್ನ? ಇಲ್ಲ. ಮಾಡ್ತೀರಾ? ಅದೆಷ್ಟು ಪೂಜೆ ಮಾಡಿ ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀರಾ? ಒಳ್ಳೇದಾಗಿದೆ ಅಂತ ಇಲ್ಲ, ಅಳೋದಂತೂ ತಪ್ಪೇ ಇಲ್ಲ. ಹಾಗಿದ್ದ ಮೇಲೆ ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ಎಷ್ಟು ಮಟ್ಟಕ್ಕೆ ಸರಿ, ಸ್ವಲ್ಪ ಯೋಚನೆ ಮಾಡಿ. ಪೂಜೆಯಿಂದ ಜೀವನದಲ್ಲಿ ನಾವು ಸರಿ ಮಾಡ್ಕೋಬೇಕಾ? ನಾವು ನಮ್ಮ ದೇಹವನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ಭಗವಂತ ನಮ್ಮ ದೇಹದಲ್ಲಿ ಇದ್ದಾನೆ, ಆತ್ಮ ಅನ್ನೋದೊಂದಿದೆ ಅಂತ ಗೊತ್ತು. ಅಂದ ಮೇಲೆ ನೀವು ನಿಮ್ಮ ದೇಹದಲ್ಲಿರ್ತಕ್ಕಂಥ ದೇವರನ್ನು ನೀವು ಏನು ಮಾಡ್ತಾ ಇದ್ದೀರಾ? ನೀವು ಕೊಡುವ ಊಟನೇ ಆ ಆತ್ಮಕ್ಕೆ ನೈವೇದ್ಯ. ಏನು ನೈವೇದ್ಯ? ನಾವು ದೇವಸ್ಥಾನಕ್ಕೆ ತಗೊಂಡೋದಾಗ ಮಾತ್ರ ನೈವೇದ್ಯ ಪ್ರಸಾದ ಅನ್ನೋದು. ನಮ್ಮ ದೇಹಕ್ಕೆ ಕೊಡ್ತಕ್ಕಂಥ ಊಟ ಮಾತ್ರ ಅನ್ನ ಹಾಕು, ಊಟ ಹಾಕು. ಏನಮ್ಮ? ಎಷ್ಟು ಕೇವಲವಾಗಿ ಬಳಸ್ತಾ ಇದ್ದೀವಿ ಲೆಕ್ಕ ಹಾಕ್ಕೊಳ್ಳಿ. ಇದರಿಂದ ಮಾತಿನಲ್ಲಿ ಸ್ಪಷ್ಟತೆ ಬರಲ್ಲ, ಸೌಮ್ಯತೆ ಇರಲ್ಲ, ತುಂಬ ಕೋಪ ಆವೇಶ ಎಲ್ಲ ಬರುತ್ತೆ ಅನ್ನೋದಕ್ಕೆ ಕಾರಣ ಈ ಅರಿಶಿಣ ಅಂತಕ್ಕಂಥ ದಿವ್ಯವಾದ ಔಷಧಿಯನ್ನು ಹೆಣ್ಣು ಮಕ್ಕಳಿಗೆ ನೀವು ಪ್ರಾರಂಭ ಮಾಡಿಸೋದೇ ಆದರೆ ಏನು ಮಾಡೋಕ್ಕಾಗಲ್ಲ. ಕಾಲೇಜು ಕಾನ್ವೆಂಟಲ್ಲೆಲ್ಲ ಇದಕ್ಕೆ ನಿಷೇಧ ಅಂತ ಅಂದ್ಕೊಂಡು ಇವರೇ ಹೆದರ್ಕೋತಾರೆ. ಅವ್ರು ಹೇಳಲ್ಲ,
ಇವರೇ ಹೆದರ್ಕೋತಾರೆ. ಸ್ವಾಮಿ ಆ ಕಾನ್ವೆಂಟಲ್ಲಿ ಅವೆಲ್ಲ ಒಪ್ಪಲ್ಲ. ಆದರೆ ನಾಳೆ ನಿಮ್ಮ ಮಗಳ ಭವಿಷ್ಯ ಹಾಳಾಗೋದ್ರೆ ಕಾನ್ವೆಂಟಲ್ಲಿ ಬಂದು ಯಾರು ಸರ್ ಮಾಡಲ್ಲ. ಹೌದು, ಯೋಚನೆ ಮಾಡ್ಬೇಕಲ್ಲ. ನೀವು ಸರ್ ಮಾಡೋಕ್ಕಾಗಲ್ಲ. ಅಂದ ಮೇಲೆ ಮಕ್ಕಳಿಗೆ ವಿದ್ಯಾ ಕೊಡ್ತಾ ಇದ್ದೀರಾ ಅಂದ್ರೆ ಏನು ಅರ್ಥ? ಅರ್ಧ ಆಫ್ ಮಾಡ್ಬಿಟ್ಟಿದ್ದೀರಾ ಮಕ್ಕಳನ್ನ, ಇನ್ನು ಅರ್ಧ ಉಳಿಸಿದ್ದೀರಾ. ತಗೊಂಡೋಗಿ ಮದುವೆ ಅಂತ ತಗೊಂಡೋಗಿ ತಳ್ಳಿಬಿಡ್ತೀರಾ ಅಗ್ನಿ ಪರ್ವತಕ್ಕೆ. ಅದು ಬೆಂದು ಸುಣ್ಣ ಆಗಿ ಜೀವನದಲ್ಲಿ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಹೆಣ್ಣು ಹೋಗ್ತಾ ಇದೆ. ಇದು ನಮ್ಮ ಭೂಮಿ, ಭಾರತ ಭೂಮಿ ಇದನ್ನು ಸಹಿಸಲ್ಲ. ಯಾವ ಹೆಣ್ಣು ನೋವು ಕೊಡ್ತಾಳೆ, ಯಾವ ಹೆಣ್ಣು ದುಃಖ ಪಡ್ತಾಳೆ, ಆ ಮನೆ ನಾಶ ಆಗತ್ತೆ. ಈ ಶಾಪ ಪ್ರತಿದಿನ ಮನೆಯಲ್ಲಿ ಎಲ್ಲಿ ನಡೆಯುತ್ತೆ ಕದನ ಕಾರ್ಪಣ್ಯಗಳು ಜಗಳಗಳು, ಆ ಮನೆ ಯಾವ ಕಾರಣಕ್ಕೂ ಊರ್ಜಿತ ಆಗಲ್ಲ. ಅದು ಜ್ಯೇಷ್ಠ ಲಕ್ಷ್ಮಿ ಆಗೇ ಇರ್ತಾಳೆ. ಹಾಗಿದ್ಮೇಲೆ ನಿಮ್ಮ ಹೆಣ್ಣು ಮಕ್ಕಳಿಗೆ, ನಿಮ್ಮ ಮನೇಲಿರ್ತಕ್ಕಂಥ ಹೆಂಗಸರಿಗೆ ಅರಿಶಿಣ ಅಂತಕ್ಕಂಥ ದಿವ್ಯವಾದ ಔಷಧವನ್ನು, ಅಂದರೆ ಇದನ್ನು ಒಪ್ಕೊಳ್ಳೋರು ಪ್ರೀತಿ ಇದ್ದರೆ ಶ್ರದ್ಧೆ ಇದ್ದರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಎಲ್ರಿಗೂ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅರಿಶಿಣ ಹಚ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಅವಶ್ಯಕತೆ ಇದ್ದು ನೆಮ್ಮದಿ ಬೇಕಂದ್ರೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ಇದೆಲ್ಲ ಏನಂದರೆ ಧರ್ಮವನ್ನು ಅನುಸರಿಸೋವರಿಗೆ, ಶ್ರದ್ಧೆ ಇರೋರಿಗೆ ಮಾತ್ರ ಇದನ್ನೆಲ್ಲ ಹೇಳಬೇಕಂತ ಧರ್ಮದಲ್ಲಿದೆ. ಯಾರ್ಯಾರಿಗೋ ನಿಂತವರಿಗೆ ಹೋಗೋರಿಗೆಲ್ಲ ಹೇಳುವಂಥ ಪ್ರಶ್ನೆ ಇಲ್ಲ ಇಲ್ಲಿ. ಯಾಕೆ ಅಂದರೆ ಅದು ತಪ್ಪಾಗತ್ತೆ. ಕೇವಲವಾಗಿ ಮಾತಾಡೋದು, ವ್ಯಂಗ್ಯವಾಗಿ ಮಾತಾಡೋದು ಅದು ಯಾಕೆ ಬೇಕು? ಅರ್ಶನ ಇಲ್ಲ ಆದರೆ ಏನು? ಈ ಥರ ಎಲ್ಲ ಮಾತಾಡ್ತಕ್ಕಂಥ ಹೆಣ್ಣಾಗಲಿ ಗಂಡವರಿಗೆ ದಯವಿಟ್ಟು ನಾನು ಹೇಳ್ತಕ್ಕಂಥ ವಿಚಾರ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಅದು ನೀವು ಇಷ್ಟ ಆಗಬೇಕೋ ಬಿಡಬೇಕೋ ಅದು ನಿಮಗೆ ಸರಿದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಭಗವಂತನಲ್ಲಿ ಇರ್ತಕ್ಕಂತಹ ಸೂಕ್ಷ್ಮತೆಯನ್ನು ನೀವು ಕಂಡಿಡ್ಕೋಬೇಕಂದ್ರೆ, ಭಗವಂತ ನಿಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ದೇವ್ರ ಶಿಲೆ ಎಷ್ಟಿದೆ ಅಷ್ಟರಲ್ಲಿ ದೇವ್ರು ಇರಲ್ಲ. ಅದು ಒಂದು ಸೂಕ್ಷ್ಮತೆ. ನಾವು ತಿಳ್ಕೊಂಡಿದ್ದೀವಿ ದೇವ್ರ ಕೈ ನೋಡಿ ಹೆಂಗದೆ, ದೇವ್ರ ಕಾಲು ನೋಡಿ ಹೆಂಗದೆ ಅಂತಿದ್ದೀವಿ. ನಮ್ಮ ಕಾಲು ನೋಡ್ಕೊಂಡಿಲ್ಲ, ನಮ್ಮ ಕೈ ನೋಡ್ಕೊಂಡಿಲ್ಲ. ಹೌದು ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಮ್ಮ ಹೆಸರು ಶ್ರಾವಣಿ ಮೇಡಮ್, ಹರಿಹರದಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕಾಲ್ ಮಾತಾಡೋಣ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಹೇಳಮ್ಮ, ಯಜಮಾನ್ರು ಏನು ಮಾಡ್ತಾರೆ, ಏನು ಹೆಸರು, ಏನು ನಕ್ಷತ್ರ? ನಮ್ಮ ಯಜಮಾನ್ರ ಹೆಸರು ಶ್ರೀನಿವಾಸ್. ನಕ್ಷತ್ರ? ಜ್ಯೇಷ್ಠ ನಕ್ಷತ್ರ ಗುರುಜಿ. ನೀನು ಲಕ್ಷ್ಮಿನಾ? ಹೌದು ಗುರುಜಿ. ನೀನು ಲಕ್ಷ್ಮಿ, ಅವ್ರು ನಾರಾಯಣ. ಹೌದು ಗುರುಜಿ. ಅಲ್ಲ, ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಆಯ್ತು ಗುರುಜಿ. ಹೋಗಿ ಲಕ್ಷ್ಮೀನಾರಾಯಣ ಥರ ಇದ್ದೀರಾ ಇಲ್ವಾ? ಇದೀವಿ ಗುರುಜಿ. ಫೈನ್. ಹಾಗಿದ್ಮೇಲೆ ಏನು ಬೇಕಾಗಿತ್ತಮ್ಮ? ನಮ್ದು ಮನೆ ಚೇಂಜ್ ಮಾಡೋಣ ಅಂತ ಒಂದು 3-4 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಗುರುಜಿ, ಆಗ್ತಾ ಇಲ್ಲ. ಯಾಕೆ ಚೇಂಜ್ ಮಾಡೋದು? ಅಂದರೆ ಏನು ಕಟ್ಟಿರೋ ಮನೆನಾ ಏನು? ಕಟ್ಟಿರೋದ್ ಮನೆನೇ. ಈಗ ಪ್ರೆಸೆಂಟ್ ಇಲ್ಲಿ ಇದೀವಿ ಗುರುಜಿ. ಮನೆಯಲ್ಲಿ ಶಾಂತಿನೇ ಇರಲ್ಲ. ಅದಕ್ಕೆ ಚೇಂಜ್ ಮಾಡಿದ್ರೆ ಸರಿ, ಚೇಂಜ್ ಮಾಡಿದ್ರೆ ಶಾಂತಿ ಸಿಗುತ್ತೆ ಅಂತ ನಂಬಿಕೆನಾ? ಅಂತ ಅನ್ಕೊಂತ ಇದೀವಿ ಗುರುಜಿ. ಸಾಧ್ಯನೇ ಇಲ್ಲಮ್ಮ, ಸಾಧ್ಯನೇ ಇಲ್ಲ. ನೀವು ಅಮೆರಿಕಕ್ಕೆ ಹೋದ್ರೂ ಆಗಲ್ಲ. ಹೌದಾ ಗುರುಜಿ? ಅರ್ಧ ಎಕರೆ ತಗೊಂಡು ಒಂದೇ ಮನೆ ಕಟ್ಸಿದ್ರು ಆಗಲ್ಲ. ಯಾಕೆ ಅಂತ ಕೇಳು. ಸುಮ್ಮನೆ ಹೌದಾ ಅಂತ ಸುಮ್ಮನೆ ಇದೆಯಲ್ಲ. ಅದೇ ಯಾಕೆ ಗುರುಜಿ? ನಿಮ್ಮ ಯಜಮಾನ ನಕ್ಷತ್ರ ಯಾವುದು? ಜ್ಯೇಷ್ಠ ನಕ್ಷತ್ರ. ಅಷ್ಟೇ. ಎಲ್ಲೋ ಪಕ್ಕದಲ್ಲಿ ಚೌಡಿ ಗಿಡಿ ಥರ ಒಂದು ವಾರ್ಪಾಕಿ ಅಂತ ಇರ್ತದೆ ಗೊತ್ತಾ, ಅಲ್ಲಿ ಹೋಗಿ ಸೇರ್ಕೋಬೇಕಷ್ಟೇ ಹೊರತು ಒಳ್ಳೆ ಮನೆ ಕಟ್ಕೊಂಡು ಚೆನ್ನಾಗಿರ್ತೀನಿ ಅಂದರೆ ಮನೆ ಕಟ್ಟೋದು ಮೊದಲನೇ ಅಪರಾಧ. ಜ್ಯೇಷ್ಠ ನಕ್ಷತ್ರದವರು ಅಂದರೆ ಪ್ರತಿಯೊಂದು ನಕ್ಷತ್ರದಲ್ಲೂ ತನ್ನದೇ ಆದ ವಿಭಿನ್ನತೆ ಇರುತ್ತೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಹೇಳ್ತಾ ಇದ್ದೀನಿ. ಜ್ಯೇಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ವಿಶಾಖ ನಕ್ಷತ್ರ, ಮೂಲ ನಕ್ಷತ್ರದವರು ದಯವಿಟ್ಟು ಅಶ್ವಿನಿ ನಕ್ಷತ್ರ ಮನೆಯನ್ನು ಕಟ್ಟಕ್ಕೆ ಹೋಗಬೇಡಿ. ಕಟ್ಟಿದ್ರಿ ಅಂದರೆ ಜೈಲಲ್ಲಿರೋದಕ್ಕಿನ್ನ ಸಮಸ್ಯೆ ಇರುತ್ತೆ. ಜೈಲು ಎಷ್ಟೋ ವಾಸಿ, ಒಳ್ಳೆ ಟೈಮ್ ಸರಿ ಬೆಲ್ ಹೊಡೆದ್ಬಿಟ್ಟು ಊಟನಾದ್ರು ಕೊಡ್ತಾರೆ. ನಿಮ್ಗೆ ಅದು ಸಿಕ್ಕಲ್ಲ ಮನೆಯಲ್ಲಿ ಕಟ್ಟಿದ್ರೆ. ಜೈಲಲ್ಲಿ ಕರೆಕ್ಟ್ ಟೈಮ್ ಊಟ ಕೊಡ್ತಾರೆ ಕಣಮ್ಮ. ಹೌದು, ಸ್ಪೆಷಲ್ ಊಟಗಳು ಕೊಡ್ತಾರೆ. ಅಯ್ಯೋ ಟೆಸ್ಟ್ ಮಾಡಿಕೊಡ್ತಾರೆ. ಎಂಥ ಅದ್ಭುತ ರೀ, ಹೆಸರಿಗೆ ಜೈಲು ಅಷ್ಟೇ. ಆದರೆ ಈ ನಕ್ಷತ್ರ ಇರೋರು ಮನೇಲಿ ನಿಮ್ಮ ಮಗಳೋ ಗಂಡನೋ ಹೆಂಡ್ತಿನೋ ಯಾರು ಇದ್ದರೆ, ಕುಟುಂಬದಲ್ಲಿ ಯಾರ ಮನೆಯಲ್ಲಿ ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಮೂಲ ನಕ್ಷತ್ರ, ಶತಭಿಷ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಉತ್ತರಭಾದ್ರ ನಕ್ಷತ್ರ, ಯಾರು ಮನೆಯಲ್ಲಿ ಕುಟುಂಬದಲ್ಲಿ ಒಬ್ಬರಿದ್ದರೂ ಕೂಡ ಸ್ವಂತ ಮನೆಯನ್ನು ಕಟ್ಟಬಾರದು. ಕಟ್ಟಿದರೆ ಜೈಲಿಗಿನ್ನ ಹೆಚ್ಚಾಗಿ ತಗಲಾಕೋತೀರಾ. ಅಮ್ಮ, ಅರ್ಥ ಆಯ್ತಾ ಬೇಜಾರಾಯ್ತಾ? ಇಲ್ಲ ಗುರುಜಿ, ಅರ್ಥ ಆಯ್ತು ಗುರುಜಿ. ಈಗ ನೀನು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಜ್ಯೇಷ್ಠ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೋಬಹುದಾ? ಆಮೇಲೆ ಜಗಳ ಆಗ್ಬಿಡುತ್ತೆ. ಅದು ಬೇರೆ ಹೇಳ್ತೀನಿ. ಇನ್ನೊಂದು ಸಮಸ್ಯೆ, ಯಾರು ಅದು ಹೇಳಿದ್ದು? ಜ್ಯೇಷ್ಠ ನಕ್ಷತ್ರದಲ್ಲ ಏನಾಗ್ಬಿಡ್ತದೆ, ನಾವು ಮಾಡ್ಕೊಂಡು 15 ಮಕ್ಕಳಾಗಿಲ್ವ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ವಿಷಯ ಇಷ್ಟೇ, ಕ್ವಾಲಿಟಿಯಾಗಿ ಬದುಕಬೇಕು ಅಂದರೆ ಸೂಕ್ತವಾಗಿರಲ್ಲ. ಕ್ವಾಲಿಟಿಯಾಗಿ ಹೀಗೆ ಇರಬೇಕು, ಗಂಡ ಹೀಗೆ, ಹೆಂಡತಿ ಇರಬೇಕು, ಮನೆ ಹೀಗೆ ಇರಬೇಕು ಅಂತಕ್ಕಂಥ ಕ್ವಾಲಿಟಿ ಬಯಸೋರು ಈ ನಕ್ಷತ್ರಗಳನ್ನು ಪಾಲನೆ ಮಾಡಬೇಕು.
ಹಾಗಂತ ಮನೆನೇ ಕಟ್ಟಬಾರ್ದು ಅಂತ ಜೀವನದಲ್ಲ ಕಟ್ಟಲೇಬೇಡಿ ಅಂತಲ್ಲ. ಕ್ಲೀನ್ ಮಾಡಿದ್ದೀರಾ? ನಕ್ಷತ್ರವನ್ನು ಕ್ಲೀನ್ ಮಾಡೋಕ್ಕೆ ಗೊತ್ತಿದೆಯಾ? ಇಲ್ಲ. ಕ್ಲೀನ್ ಮಾಡೋದು ಹೆಂಗೆ? ಇಲ್ಲ, ಗೊತ್ತಿಲ್ಲ. ಮತ್ತು ಯಾರು ಹೇಳ್ತಾರೆ? ಇಲ್ಲ. ನಕ್ಷತ್ರ ನಾವು ಕೊಟ್ಟಿದ್ದ, ದೇವ್ರು ಕಳಿಸಿದ್ದು ಅಂದರೆ ನಾವು ಏನು ಮಾಡೋಣ? ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ನಕ್ಷತ್ರ ದೇವ್ರು ಕಳಿಸಿದ್ದಲ್ಲ. ನಿಮ್ಮ ಮೆಟೀರಿಯಲ್ ಹೇಗಿರುತ್ತೋ, ಡೆಲಿವರಿ ಯಾವಾಗ ಆಗಬೇಕೋ ಅದನ್ನು ಆ ರೀತಿಯಲ್ಲಿ ಟೈಮ್ನ ಮುಂದೆ ಪಾಸ್ ಮಾಡ್ತಾನೆ ಭಗವಂತ. ಅನುಭವಿಸ್ಬೇಕಲ್ಲ ನೀವು. ಆ ಮಗು ಗರ್ಭಾವ್ಯವಸ್ಥೆ ಇರಬೇಕಾದ್ರೆ ಗಂಡ ಹೆಂಡತಿ ಹೆಂಗೆ ನಡ್ಕೊಂಡಿರ್ತಾರೆ, ಆ ಮಗು ಆ ಗರ್ಭ ವ್ಯವಸ್ಥೆಗೆ ಎಂಟ್ರಿ ಆಗೋದಕ್ಕೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಏನೆಲ್ಲ ನಡ್ಕೊಂಡಿರ್ತಾರೆ. ಈ ಪ್ರಕಾರವಾಗಿ ಕರ್ಮಾನುಸಾರವಾಗಿ ಮಗು ಜನನವಾಗತ್ತೆ. ಇಲ್ಲ ಅಂದರೆ ಶನಿವಾರ ಮಗು ಯಾಕೆ ಹುಟ್ಟಬೇಕು, ಮಂಗಳವಾರ ಮಗು ಯಾಕೆ ಹುಟ್ಟಬೇಕು, ಅರ್ಧ ರಾತ್ರಿ ಮಗು ಏನು ಹುಟ್ಟಬೇಕು, ಸೀಸರಿನ್ ಆಗಿ ಮಗು ಏನಕ್ಕೆ ಬರಬೇಕು, ಹುಟ್ಟಿದ ತಕ್ಷಣ ಮಗು ಐಸಿಯುಗೆ ಯಾಕೆ ಹೋಗಬೇಕು, ಇದೆಲ್ಲವೂ ತಂದೆ ತಾಯಿಯಲ್ಲಿ ಬಂದಿರತಕ್ಕಂತಹ ಈ ನಕ್ಷತ್ರ ಸತ್ಯವನ್ನು ತಿಳಿಯದೆ ಬದುಕುತ್ತಿರುವ ಈ ನಮ್ಮ ದೇಶದಲ್ಲಿ ಇದೆಲ್ಲ ಬರ್ತಾ ಇದೆ. ಕಾರಣ ಹಿಂದೆ ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ, ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಕ್ಷತ್ರ ಇಲ್ಲಿ ಅಡಚಣೆ ಆಗ್ತಾ ಇದೆ. ನೀವು ಪ್ಲ್ಯಾನ್ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳಕ್ಕಾಗಲ್ಲ, ಮಕ್ಕಳನ್ನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಓದಿಸೋಕ್ಕಾಗಲ್ಲ, ಮಕ್ಕಳನ್ನ ಮದುವೆ ಮಾಡೋದು ನೆಮ್ಮದಿಯಾಗಿರೋಕ್ಕಾಗಲ್ಲ. ಕಾರಣ ಇದು ನಿಮ್ಮ ಪ್ಲ್ಯಾನ್. ಬುದ್ಧಿವಂತರು ಜಾಸ್ತಿ ಆಗಿದ್ದಾರೆ ಈಗ. ಟೈಮ್ ನೋಡ್ಕೊಂಡು ಸೀಸರಿನ್ ಮಾಡಿಸ್ಕೊಳ್ಳೋದು. ಏನಮ್ಮ? ಹೌದು. ಕೇಳ್ಬಿಡೋದು ಹೋಗ್ಬಿಟ್ಟು ಯಾವ ದಿನ ಚೆನ್ನಾಗದೆ ಅಂತ ಅವರು ಕೂತ್ಕೊಂಡು ಹಾಕ್ಕೊಡ್ತಾರೆ ಒಂದು ಟೈಮ್ ಟೇಬಲ್ನ, ತಂದು ಡಾಕ್ಟರ್ ಕೈಲಿ ಕೊಟ್ಬಿಡೋದು. ಅವ್ರು ಏನಂತೆ, ನೀವು ಯಾವಾಗ ಹೇಳ್ತಾರೆ ಮಾಡ್ಕೊಡ್ತೀವಿ. ಕೆಲವ್ರು ಬಗ್ಗಲ್ಲ, ಒಪ್ಪಲ್ಲ, ಅದಕ್ಕೆ ಹಂಗಾಗಲ್ಲ ಅಂತಾರೆ. ಕೆಲವ್ರು ಏನು ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ಮಗುವನ್ನು ನೀವು ಕದ್ದು ಮಗುವನ್ನು ತಗೊಂಡಾಗ ಜೀವನ ಎಲ್ಲ ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಇದನ್ನು ಕದ್ದು ತಗೊಳ್ಳೋದಿದು ಅಂದರೆ ಬಾಕ್ಸ್ ಓಪನ್ ಮಾಡಿ ಮಗು ಎತ್ಕೊಂಡಂಗೆ, ಹೌದಲ್ಲ? ಹೌದು. ನಿಜವಾದ ಡೆಲಿವರಿ ಆಗಲೇಬೇಕು. ತಾಯಿ ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಷ್ಟು ಕಷ್ಟವನ್ನು ಅನುಭವಿಸಿ ಮಗುವನ್ನು ತಗೋಬೇಕು. ಆ ಮಗು ತಾಯಿ ಕಂಡ್ರೆ ತುಂಬ ಇಷ್ಟ ಆಗತ್ತೆ. ನಾವು ಬಾಕ್ಸ್ ಓಪನ್ ಮಾಡಿ ಕದ್ದು ಮಗು ಎತ್ಕೊಂಡ್ಮೇಲೆ ತಾಯಿ ಮಾತು ಕೇಳಲ್ಲ, ತಂದೆ ಮಾತು ಕೇಳಲ್ಲ. ಯಾಕೆನ್ನೋದು ನಿಮ್ಮ ಮಗು ಅಲ್ವೇ ಅಲ್ಲ, ನೀವು ಎತ್ಕೊಂಡಿರೋದು ಕದ್ದು ಅಂತ ತಿಳ್ಕೊಳ್ಳಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಕದ್ಕೊಂಡು ಯಾರ್ದೋ ಮಗು ಅಲ್ಲ, ನಿಮ್ಮದೇ ಮಗು. ಆದರೆ ನೀವು ಓಪನ್ ಮಾಡಿ ಎತ್ಕೊಂಡ್ರಲ್ಲ ಬಾಕ್ಸಿಂದ, ಅಂದ ಮೇಲೆ ಆ ಮಗು ನಿಮ್ಮ ಮಗು ಆಗಿರಲ್ಲ. ಅದಕ್ಕೆ ಇವತ್ತು ಯಾವ ಮಕ್ಕಳು ತಂದೆ ತಾಯಿ ಮಾತನ್ನ ಕೇಳಕ್ಕೆ ರೆಡಿ ಇಲ್ಲ ಅಂದರೆ ನಾವು ಎಂಥ ಘೋರವಾದ ತಪ್ಪನ್ನು ಮಾಡಿದೀವಿ ಅಂತ ಯೋಚನೆ ಮಾಡಿ. ದೇವರಿಗೆ ಸವಾಲು. ಯಾಕೆಂದ್ರೆ ಯಾವತ್ತೋ ಹುಟ್ಟುಬಿಟ್ರೆ ಅಮಾವಾಸ್ಯೆ ದಿನ ಅಲ್ವಾ, ಅದಕ್ಕೆ ಅಡ್ವಾನ್ಸ್ ಆಗಿ ಮಾಡಿಸ್ಕೊಂಡ್ಬಿಡೋದು. ಹೆಂಗ್ ರೀತಿ ಗೊತ್ತೀರಾ ನೀವು? ನೀವೇನು ತಿಪ್ಪರೊಳಗ ಹಾಕ್ಕೊಂಡ್ರು ಮಗು ಯಾವಾಗ ಹುಟ್ಟಬೇಕಿತ್ತೋ ಅದ್ರ ಸಿಂಪ್ಟಮ್ಸ್ ಆ ಮಗು ಮೇಲೆ ಇದ್ದೇ ಇರುತ್ತೆ. ನೀವು ಮುಂಚೆ ತಗೊಂಡ್ರು ಅಷ್ಟೇ, ಲಾಸ್ಟಿಗೆ ತಗೊಂಡ್ರು ಅಷ್ಟೇ. ನೀವು ತಪ್ಪಿಸ್ಕೊಳ್ಳೋಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಈ ಲಾಜಿಕ್ಕು ಮ್ಯಾಜಿಕ್ಕು ಯಾವ ಕಾರಣಕ್ಕೂ ನಡೆಯಲ್ಲ. ಭಗವಂತನ ಮುಂದೆ ನಮ್ದು ಯಾವುದು ಮ್ಯಾಜಿಕ್ ನಡೆಯಲ್ಲ. ಅದಕ್ಕೋಸ್ಕರವಾಗಿ ಸೂಕ್ಷ್ಮವಾದ ವಿಚಾರಗಳನ್ನು ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ, ದೇವರು ಅಂದರೆ ಪರ್ವತದಂಗಿದೆ ಅಂತಲ್ಲ, ಸೂಕ್ಷ್ಮತೆಯೇ ಭಗವಂತ. ಅಮ್ಮ ನನಗೆ ಹೇಳಿದ ಅರ್ಥ ಆಯ್ತಾ? ನಿಮಗೆ ಬೇಜಾರಾಯ್ತಾ? ಇಲ್ಲ ಗುರುಜಿ, ಅರ್ಥ ಆಯ್ತು ಗುರುಜಿ. ನೀನು ಫಸ್ಟ್ ಏನು ಮಾಡಬೇಕು ಅಂದರೆ, ಮದುವೆಯಾಗಿ ಎಷ್ಟು ವರ್ಷ ಆಯಿತು? 8 ವರ್ಷ ಆಗಿದೆ ಗುರುಜಿ. ಓಕೆ. ಕರಿಮಣಿ ಇದೆಯಾ? ಹಾಂ, ಇದೆ ಗುರುಜಿ. ಅಕಸ್ಮಾತ್ ಯಾವಾಗಾರು ಹೊಡೆದಿತ್ತು, ಏನಾರು ಆಗಿತ್ತು, ಸೌದಿತ್ತು, ನೋಡಿದ್ಯಾ? ಹಾಂ, ಸೌದಿದೆ ಗುರುಜಿ. ಓಕೆ. ನಿನಗೆ ಅನ್ನಿಸ್ತಿಲ್ವಾ ಏನಕ್ಕೆ ಇದು 8 ವರ್ಷಕ್ಕೆ ಈ ಥರ ಆಯಿತು ಅಂತ? ಹಾಂ, ಹೇಳಮ್ಮ ಹೇಳಮ್ಮ. ಅರ್ಥ ಆಗಿಲ್ಲ ಗುರುಜಿ. ಅಮ್ಮ, ಈಗ ಕರಿಮಣಿ ಏನಕ್ಕೆ ಹಾಕ್ಕೋಬೇಕು, ಕರಿಮಣಿಯನ್ನು ಮದುವೆಗೆ ಅಂತ ಏನಾರು ಗೊತ್ತಿದೆಯಾ? ಇಲ್ಲ ಗುರುಜಿ, ಗೊತ್ತಿಲ್ಲ. ಮದುವೆ ಮಾಡಿ ಏನು ಓದಿದ್ಯಾ ನೀನು? ನಾನು ಇಂಜಿನಿಯರಿಂಗ್ ಓದಿದೆ ಗುರುಜಿ. ಓಕೆ. ಕರಿಮಣಿ ಏನಕ್ಕೆ ಬೇಕು ಮಾಂಗಲ್ಯ ಸರಕ್ಕೆ ಅಂತ ಕೇಳಿಲ್ಲ. ಅಪ್ಪ ಅಮ್ಮನ ಕೇಳು ಒಂಚೂರು, ಹೇಳ್ತಾರೆ ನೋಡೋಣ. ಕರಿಮಣಿ ಏನಕ್ಕೆ ಹಾಕ್ಕೋಬೇಕು ಮಾಂಗಲ್ಯ ಸರಕ್ಕೆ? ಅಥವಾ ಮದುವೆ ಮಾಡಿಸೋಲ್ಲ ಪುಣ್ಯಾತ್ಮರ್ಗೆ ಅವರು ಕೇಳೋಗ್ಲಿ, ಏನಕ್ಕೆ ಹಾಕ್ಕೋಬೇಕು ಕರಿಮಣಿನ, ಏನು ಕಾರಣ ಹಾಕೋದು ಅಂತ ಗೊತ್ತಿಲ್ಲ. ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ತಿಳ್ಕೊ. ಕರಿಮಣಿ ಉದ್ದೇಶ ಏನು, ಏನೆಲ್ಲ ಕೆಲಸ ಮಾಡುತ್ತೆ ಗಂಡ ಹೆಂಡತಿ ಮೇಲೆ ಅಂತ ಒಂದು. ಎರಡನೇ ವಿಷಯ, ನೀನು ಅಮ್ಮ ನಿನ್ನ ಹೆಸರೇನು? ಶ್ರಾವಣಿ ಗುರುಜಿ. ಓಕೆ. ನೀನು ಅರ್ಶಿಣ ಕಂಡ್ರೆ, ಅರ್ಶಿಣ ಕುಂಕುಮ ಕಂಡ್ರೆ ಇಷ್ಟನಾ ಕಷ್ಟನಾ? ಇಷ್ಟ ಗುರುಜಿ. ಹಾಗಾದ ಮೇಲೆ ಅರ್ಶಿಣವನ್ನು ನೀನು ಬಳಸ್ತೀಯಾ? ಬರೆಸ್ತೇನೆ ಗುರುಜಿ. ಎಲ್ಲಿಗೆ ಹಾಕೊಳ್ಳೋದು ಅರ್ಶಿಣವನ್ನು? ಎಲ್ಲಿ ಲೇಪನ ಮಾಡ್ಕೋಬೇಕು ಹೆಣ್ಣು? ಹೆಣ್ಣು ಅರಿಶಿಣವನ್ನು ಯಾವ ಭಾಗಕ್ಕೆ, ಜಾಗಗಳಿಗೆ, ಅಂಗಾಂಗಗಳಿಗೆ ಅರಿಶಿಣವನ್ನು ಲೇಪನ ಮಾಡಬೇಕು ಗೊತ್ತಿದೆಯಾ? ಗೊತ್ತಿದೆ ಗುರು. ಗೊತ್ತಿದೆಯಾ? ಮೊಕ್ಕಕ್ಕೆ. ಮರ್ತೋಯ್ತಾ? ಮೊಕ್ಕಕ್ಕೆಲ್ಲ ಅರಿಶಿಣ ಬಳ್ಕೊತಾರೆ ಅಮ್ಮ. ಅಮ್ಮ ನೀನು ಯಾವ ಭಾಗಕ್ಕೆ ಹಾಕ್ತೀವಿ ಹೇಳು ತಾಯಿ. ಮುಖಕ್ಕೆಲ್ಲ ಅರಿಶಿಣ ಹಾಕೊಳಕ್ಕಾಗತ್ತಾ? ಮುಖ ಅಂದೆ, ಯಾವ ಭಾಗಕ್ಕೆ ಹಾಕಬೇಕು? ಕೆನ್ನೆ ಗುರುಜಿ. ಕೆನ್ನೆ. ಆಮೇಲೆ ಅಷ್ಟೇನಾ?
ಕಾಲಿಗೆ. ಕಾಲು ಎಲ್ಲಿ ಹಾಕ್ತೀಯಾ? ಪ್ರತಿದಿನ ಹಾಕ್ತೀಯಾ? ಮಂಗಳವಾರ ಶುಕ್ರವಾರ ಹಾಕ್ತೀಯಾ? ಯಾವಾಗ ಹಾಕ್ತೀಯಾ? ಹಬ್ಬ ದಿವಸ ಗುರುಜಿ. ಹಬ್ಬದ ದಿನ. ಹಾ. ಓಕೆ. ಈಗ ನಿನಗೆ ಮನಸ್ಸಲ್ಲಿ ಬೇಜಾರಿದೆಯಾ, ಕೋಪ ಇದೆಯಾ? ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಜಾಸ್ತಿ ಅಂದ್ರೆ ಯಾವಾಗೂ ಇರಲ್ಲ, ಕೋಪ ಅಂದ್ರೆ ಜಾಸ್ತಿ ಇರುತ್ತೆ. ಈಗ ಅರಿಶಿನ ಹಚ್ಚಿದ್ಮೇಲೆ ಕೋಪ ಯಾಕೆ ಬರಬೇಕು ಅಂತ ಪ್ರಶ್ನೆ. ನೀನು ಅರಿಶಿನ ಬಳಸ್ತಾ ಇದೆಯಲ್ಲಮ್ಮ, ಹೌದು. ಯಾವ ಅರಿಶಿನ, ಎಲ್ಲಿಂದ ತರಿಸ್ತೀಯ ಅರಿಶಿನ? ಯಾವ ಅರಿಶಿನ ಅಂತ ತಗೋತೀಯಾ? ಇಲ್ಲ ಗುರುಜಿ, ಕಿರಾಣಿ ಸ್ಟೋರಲ್ಲಿ ತರಿಸ್ತೀನಿ ಅಷ್ಟೇ. ಯಾವ ಅರಿಶಿನ ಅದು? ಅರ್ಶಿನ ಪುಡಿ ಅಂತ ಕೇಳ್ತೀವಿ, ಅವರೇ ಕೊಡ್ತಾರೆ. ಏನಮ್ಮ BSc BCom ಓದಿದ್ಯಾ ತಾಯಿ? ಅಷ್ಟೇ. ಸಂತೆಯಲ್ಲಿ ಹೋಗ್ಬಿಟ್ಟು ಇದು ₹2 ಇದು ₹2 ಕಟ್ಟು ಅಂದಂಗೆ ಇರುತ್ತೆ ಕತೆ. ಅರಿಶಿನ ಕುಂಕುಮ ಅಷ್ಟೇ. ಯಾವ ಅರಿಶಿನ ಯಾವ ಕುಂಕುಮ ಗೊತ್ತಿಲ್ಲ. ಅಂದರೆ ನಾವು ಕೇಳಿಸ್ಕೊಮ್ಮ, ಇದು ನಿಮ್ಮ ಎಜುಕೇಷನ್ ಏನಾರು ಇದೆಯಾ? ಅರಿಶಿನ ಕುಂಕುಮದ ಕತೆ ಇದೆಯಾ ಎಜುಕೇಷನಲ್ಲಿ? ಇಲ್ಲ ಅಲ್ಲ? ಇಲ್ಲ. ನೋಡು, ಅದಕ್ಕೆ ಶುದ್ಧ ಓದಿದೀಯಾ? ಯಾವ ಪುರುಷಾರ್ಥಕ್ಕೆ? ಮನೆ ಕಟ್ಟದೋ ನೆಮ್ಮದಿ ಇಲ್ಲ, ಮದುವೆ ಮಾಡ್ಕೊಂಡು ನೆಮ್ಮದಿ ಇಲ್ಲ, ಮಕ್ಕಳಾಯಿತು ನೆಮ್ಮದಿ ಇಲ್ಲ. ಏನಮ್ಮ ಈ ಜೀವನ? ಈ ಮಟ್ಟಕ್ಕೆ ನಾವು ಅನುಭವಿಸೋಕ್ಕಮ್ಮ ಈ ದೇಶದಲ್ಲಿ ಬಂದಿದ್ದು ನಾವು. ನಿನಗೆ ಅನ್ಸುತ್ತಾ ಇಲ್ವಾ? ಏನಕ್ಕಾರು ಮದುವೆ ಬೇಕು, ಏನಕ್ಕೆ ಈ ಬಂಧನ ಬೇಕು ಅನ್ಸಲ್ವಾ? ಅನಿಸ್ತಾ ಗುರುಜಿ. ಇದು ಯಾರು ಕೇಳ್ತೀಯ? ಈಗ ಗಂಡನ ಕೇಳ್ತೀಯಾ, ಅಪ್ಪ ಅಮ್ಮನ ಕೇಳ್ತೀಯಾ, ಪುರೋಹಿತರು ಕೇಳ್ತೀಯಾ? ಯಾರನ್ನು ಕೇಳಕ್ ಆಗಲ್ಲ ಗುರುಜಿ. ನೀನೇ ಅನುಭವಿಸ್ಬೇಕು. ಅದೇ. ಅಂದರೆ ಅನುಭವಿಸ್ಬೇಕಾ, ಇದರಿಂದ ಹೊರಗೆ ಬರಬೇಕಾ? ಇಲ್ಲ ಅನುಭವಿಸ್ಲೇಬೇಕಲ್ಲ ಗುರುಜಿ. ಅಯ್ಯೋ, ದಯವಿಟ್ಟು ನೀನು ಓದಿ ಏನಮ್ಮ ಪ್ರಯೋಜನ? ಅನುಭವಿಸೋಕೆ ನಮ್ಮ ಈ ಭೂಮಿ ಹುಟ್ಟಿದ್ದು. ಹೊರಗೆ ಬರಬೇಕು. ಅನುಭವಿಸೋದ್ರಿಂದ ಹೊರಗೆ ಬರಬೇಕು ಅಂತೇಳು ಬಾಯಿಂದ ಶುಕ್ರವಾರ. ಹಾ, ಅನುಭವದಿಂದ ಹೊರಗೆ ಬರ್ಬೇಕು ಗುರುಜಿ. ಕಷ್ಟ ಅನುಭವಿಸೋಕ್ಕಲ್ಲ ಹುಟ್ಟಿದಿಲ್ಲಿ. ಇದಕ್ಕೆ ಅರಿಶಿನ ಲೇಪನ ಮಾಡ್ತಕ್ಕಂಥದ್ದು ಯಾವ ಭಾಗಕ್ಕೆ ಹಚ್ಚಿದ್ರೆ ಅದರಿಂದ ಉಪಯೋಗ ಏನು ಅಂತ ತಿಳ್ಕೊಬೇಕು ಫಸ್ಟು. ಅದನ್ನು ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ದಯವಿಟ್ಟು ಪುಸ್ತಕದಲ್ಲಿ ಬರೆದಿಟ್ಕೋ. ಅರಿಶಿಣವನ್ನು ಲೇಪನ ಮಾಡ್ತಕ್ಕಂಥದ್ದು ಭಾಗಗಳು ಯಾವುದು, ಅದರ ಉಪಯೋಗ ಏನು, ಏನಕ್ಕೆ ಬೇಕಾಗತ್ತೆ, ಬೇಜಾರು ಅಂತಕ್ಕಂಥ ವಿಚಾರ, ಕೋಪ ಅಂತಕ್ಕಂಥ ಯಾವ ಹೆಣ್ಣಿಗಿಲ್ವಮ್ಮ? ಎಲ್ಲರಿಗೂ ಇದೆ. ಹೌದು. ಹಾಗಾದ್ಮೇಲೆ ಈ ಕೋಪ ಬೇಜಾರು ಇರಬಾರ್ದು ಹೆಣ್ಣಿಗೆ. ಅದಿದ್ದೇ ಏನಾಗುತ್ತೆ, ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಹೆಣ್ಣಲ್ಲಿಲ್ಲ, ಆಗಲ್ಲ. ಯಾಕೆಂದರೆ ಕೋಪ ಆವೇಶ ಹೆಣ್ಣಲ್ಲಿ ಬರಬಾರ್ದು. ಇವತ್ತು ಯಾವ ಇಷ್ಟದ ಮಗು ಕೆಣ್ಕಾಗಲ್ಲ, ಮೇಲೆ ಬೀಳುತ್ತೆ ಅಲ್ವಾ? ಕಾರಣ ಇಷ್ಟೇ. ಈ ಸತ್ಯ ತಿಳ್ಕೊಂಡು ಮಕ್ಕಳನ್ನ ಬೆಳೆಸೋದನ್ನ ದಯವಿಟ್ಟು ಈಗಿಂದ ಪ್ರಾರಂಭ ಮಾಡಿ ಅಂತಕ್ಕಂಥ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೊರತು ನಾನು ಯಾರಿಗೂ ಕಂಡೀಷನ್ ಆಗ್ತಾ ಇಲ್ಲ. ಪಾಪ ಈ ಹುಡುಗಿ ಓದಿ ಇಷ್ಟು ಉನ್ನತವಾದ ವಿದ್ಯೆ ಹೋಗಿ ಮದುವೆ ಮಾಡಿಕೊಂಡು ನೆಮ್ಮದಿ ಇಲ್ಲ ಅಂತಕ್ಕಂಥ ವಿಚಾರ ಎಷ್ಟೋ ಕೋಟಿ ಮಕ್ಕಳಿದ್ದಾರೆ. ಈ ಥರ ಆಗಬಾರ್ದು, ನಮ್ಮ ದೇಶದಲ್ಲಿ ನೆಮ್ಮದಿ ಆರೋಗ್ಯ ಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ನೀನು ಇನ್ನೊಂದು ಸಲ ಮದುವೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಬೇಕಾದದ್ದು. ಅಮ್ಮ ಕೇಳಿಸ್ಕೊತಾ ಇದೆಯಾ? ಇನ್ನೊಂದು ಸಲ ನಿಮ್ಮಿಬ್ಬರು ಮದುವೆ ಆಗಬೇಕು, ಮಂಗಳ ಸ್ನಾನವನ್ನು ಮಾಡಿಸಿ. ಮಂಗಳ ಸ್ನಾನ ಅಂದರೆ ಏನು ಅಂತ ಕಾರ್ಯಕ್ರಮದಲ್ಲಿ ಅವಕಾಶ ಆದರೆ ಹೇಳ್ತೀನಿ, ಟೈಮ್ ಆಗಲ್ಲ ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಂಗಳ ಸ್ನಾನವನ್ನು ಮಾಡುವುದು ಹೇಗೆ, ಮಂಗಳ ಸ್ನಾನ ಅಂದರೆ ಏನು, ಏನಕ್ಕೆ ಮಾಡಬೇಕು, ಅದರಿಂದ ನಮ್ಗೆ ಏನೇನು ಫಲ ಸಿಕ್ಕತ್ತೆ, ಇದಿಷ್ಟು ಅರಿಶಿಣದಲ್ಲಿ ಇರ್ತಕ್ಕಂಥದ್ದೇ ಮಂಗಳ ಸ್ನಾನ. ಅದೆಲ್ಲೋ ಹೋಗಿ ತರಬೇಕು ಅಂತಿಲ್ಲ. ಅದಕ್ಕೋಸ್ಕರವಾಗಿ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮನೆ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಹುಡ್ಕಕ್ಕೆ ಹೋಗಬೇಡಿ. ಒಳ್ಳೆ ಮನೆ ಸಿಕ್ಕಲ್ಲ. ಕಾರಣ ನಿಮ್ಗೆ ಎಲ್ಲೋದ್ರೂ ಒಳ್ಳೆ ಮನೆ ಎಲ್ಲೇ ಸಿಗಲ್ಲ, ಯಾರಿಗೂ ಸಿಕ್ಕಲ್ಲ. ಒಳ್ಳೆ ಮನೆ ಇದ್ರೆ ತಾನೇ ಸಿಗಕ್ಕೆ. ಎಲ್ಲ ಅವರವರೇ ಪಾದಾಡ್ತಿರ್ತಾರೆ. ನೀವು ಒಳ್ಳೆ ಮನೆ ಅನ್ಕೊಂಡ್ರೆ ನಿಮ್ಮ ಮನೆ ಬರ. ಪ್ರಪಂಚದಲ್ಲಿ ಯಾರ್ದಾರು ಒಳ್ಳೆ ಮನೆ ಅಂತ ಇದೆಯೇನಮ್ಮ? ಇಲ್ಲ. ಸಮಸ್ಯೆಯಲ್ಲಿರೋ ಮನೆಗಳೇ ಎಲ್ಲ ಇರೋದು. ನೀವು ಆ ಮನೆಗೆ ಹೆಂಗೆ ಸರಿ ಹೋಗುತ್ತೆ? ಅದಕ್ಕೋಸ್ಕರವಾಗಿ ಫಸ್ಟು ಜ್ಯೇಷ್ಠ ನಕ್ಷತ್ರದ ಹುಡುಗನ ಜೊತೆಯಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ. ಆ ಮದುವೆ ಮಾಡಿಕೊಂಡ್ರೆ ಅದಕ್ಕೆ ರಿಪೇರಿ ಹೇಗೆ ಮಾಡ್ಕೋಬೇಕು, ಮಾಡ್ಕೊಂಡಿದ್ದು ತಪ್ಪು ಅಂತ ಅನ್ಕೋಬೇಡ. ರಿಪೇರಿ ಏನು ಮಾಡ್ಕೋಬೇಕು ಅನ್ನೋ ಆಸಕ್ತಿನಲ್ಲಿದ್ದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಗುರೂಜಿ ಜೊತೆ ಮಾತನಾಡಬಹುದು. ಗುರೂಜಿ, ನೀವು ಆಗಲೇ ಕಾಲರ್ ಜೊತೆ ಕರಿಮಣಿ ಬಗ್ಗೆ ಮಾತನಾಡ್ತಾ ಇದ್ರಿ. ಕರಿಮಣಿ ಉದ್ದೇಶ ಏನು, ಗಂಡ ಹೆಂಡತಿ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ? ನೋಡಿ, ಕರಿಮಣಿನ ಹಾಕ್ಕೊಳ್ಳೋ ಉದ್ದೇಶ ಒಬ್ಬೊಬ್ಬರು ಅಂದರೆ ತಿಳ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಹೌದು. ಆದರೆ ನಿಜವಾದ ವಿಚಾರ ಈ ಅರಿಶಿಣಕ್ಕೂ ಇವತ್ತು ಹೇಳಿದಂಥ ವಿಷಯ, ಅರಿಶಿಣಕ್ಕೂ ಈ ಕರಿಮಣಿಗೂ ನಿಕಟವಾದ ಸಂಬಂಧವನ್ನು ಬೆರೆಸಬೇಕು. ಸಂಬಂಧ ಬೆರೆಸಬೇಕು. ಬೆರೆಸ್ತಾ ಇಲ್ಲ ನಾವು, ಬೆರೆಸಿಲ್ಲ. ಯಾಕೆ ಅಂದರೆ ಕರಿಮಣಿ ಹಳದಿ ದಾರದಲ್ಲಿದ್ದರೆ ಮಾತ್ರ ಅದ್ರ ಕೆಲಸ ಮಾಡೋದು. ಇಲ್ಲಿ ತಪ್ಪಾಗ್ತಾ ಇರೋದು. ಕರಿಮಣಿ ಹಳದಿ ದಾರದಲ್ಲಿದ್ದರೆ ಮಾತ್ರ ಕೆಲಸ ಮಾಡುತ್ತೆ. ಅರಿಶಿನ ಜೊತೆ ಇಲ್ಲ ಅಂದರೆ ಕರಿಮಣಿ ವರ್ಕ್ ಆಗಲ್ಲ. ಕರಿಮಣಿ ಏನಕ್ಕೆ ಹಾಕೋಬೇಕು ಅಂದರೆ ನಿಂದನೆಗೋಸ್ಕರ ಹಾಕ್ಕೋಬೇಕು. ಏನು, ಅವ್ರು ಏನು ಗಂಡ ಹೆಂಡ್ತಿ ನೋಡು, ಅಯ್ಯೋ ಎಷ್ಟು ಚೆನ್ನಾಗವ್ರೆ, ಅಲ್ಲಿ ಹೊಡೆತಾ ಬೀಳುತ್ತೆ.
ಯಾಕೆ ಹಾಕೋಬೇಕು ಅಂತ. ಇವ್ರ ಬಗ್ಗೆ ಯಾರ್ಯಾರೋ ಮಾತಾಡ್ತಾರೆ, ಅವ್ರ ಗಂಡ ಹಂಗಂತೆ, ಹೆಂಡತಿ ಹಿಂಗಂತೆ, ಈ ಥರ ನಿಂದನೆಗಳನ್ನು ದೂರ ಮಾಡೋದಕ್ಕೆ ಗಂಡು ಹೆಣ್ಣಲ್ಲಿ ಯಾವುದೋ ಒಂದು ದೋಷ ಇರುತ್ತೆ. ಯಾವುದೋ ಒಂದು ದೋಷ ಏನು ಅಂದರೆ ಇವನಿಗೆ 2 ಮದುವೆ ಯೋಗ ಇದೆ ಅಂತ ಕೆಲವರು ಹೇಳ್ತಾರೆ, ಅಥವಾ ಹೆಣ್ಣಿಗೆ 2 ಮದುವೆ ಯೋಗ ಇದೆ ಅಂತ ಹೇಳ್ತಾರೆ. ಅದು ಇದೆಯೋ ನಿಜೋ ಸೆಕೆಂಡ್ರಿ, ಅದು ಸುಳಿ ನೋಡಿ ಹೇಳ್ತಾರೆ, ಏನೋ ಒಂದು ಹೇಳ್ಕೊಳ್ಳಿ. ಆದರೆ ಒಂದು ಸತ್ಯ, ಆವಾಗ ಅಯ್ಯೋ ನನ್ನ ಗಂಡನ 2 ಅಂತೆ ಅಂತ ಹೆಣ್ಣು ಯೋಚನೆ ಮಾಡ್ತಾಳೆ, ಅಯ್ಯೋ ನನ್ನ ಹೆಂಡತಿ ಎಲ್ಲರೂ ಹೋಗ್ಬಿಟ್ರೆ ಅಂತ ಗಂಡ ಯೋಚನೆ ಮಾಡ್ತಾನೆ. ಸೊ ಇದು ಯಾವ ಮಟ್ಟಕ್ಕೆ ಬಿಟ್ಬಿಡ್ತಾರೆ ಅಂದರೆ ಜೀವನ ಎಲ್ಲ ಅನುಭವಿಸ್ಬೇಕು. ಅಲ್ಲ ರೀ, ಅದು ಸತ್ಯ ಹೇಳಿ. 2 ಮದುವೆ ಅಂತೆ, 3 ಮದುವೆ ಅಂತೆ, ಹೆಂಗೆ ಹೇಳ್ತೀರಿ ನೀವು? ಆಧಾರ ಏನು? ನೀನು ಹೇಳ್ದಂಗೆ ಸುಳಿ ನೋಡೋದು ಅಥವಾ ಕುಂಡ್ಲಿ ನೋಡ್ಬಿಟ್ಟು ಹೇಳ್ಬಿಡೋದು 2 ಮದುವೆ ಅಂತ, ಇದೆಲ್ಲ ವಿಚಿತ್ರವಾದ ವಿಚಾರಗಳು. ವಿಷಯ ಇಷ್ಟೇ, ಅವ್ರನ್ನೇ ಮದುವೆ ಮಾಡ್ಕೊಂಡ್ರೆ ಆಯ್ತಲ್ಲ, 5 ಸಲ ಮಾಡ್ಕೊಳ್ಳಿ, ಇಡೀ ವರ್ಷ ಎಲ್ಲ ಮಾಡ್ತಾನೆ ರೀ. ಅಂದರೆ ಅದಕ್ಕೆ ಮದುವೆಯಾದವರು ಯಾವುದೇ ನಕ್ಷತ್ರ ಆಗಿರಲಿ, ಮದುವೆಯಾದ 1 ವರ್ಷಕ್ಕೆ ಏನು ಮದುವೆ ಅಂತ ಮಾಡ್ಕೋತಿರೋ ಆ ದಿನದಲ್ಲಿ ಡೇಟ್ ಏನಿರುತ್ತೆ, ನಕ್ಷತ್ರ ಏನಿರುತ್ತೆ, ತಿಥಿ ಏನಿರುತ್ತೆ, ವಾರ ಯಾವುದಿರುತ್ತೆ, ಅದರಿಂದ ನಿಮಗೆ ಅಭಿವೃದ್ಧಿ ಆಗಿದೆಯಾ ಅಂದರೆ ನೆಕ್ಸ್ಟ್ ಬರೋ ವರ್ಷಕ್ಕೆ ಚೇಂಜ್ ಮಾಡ್ಕೋಬೇಕು. 1 ಸಲ ಮದುವೆ ಆಗಿದ್ದು ಅದೇ ಜೀವನ ಪರ್ಯಂತ ಅನುಭವಿಸ್ಬೇಕು ಅನ್ನೋದೇ ನಮ್ಮ ಜನಗಳ ದುರಾದೃಷ್ಟ. ಇದು ತಪ್ಪು. ಮದುವೆ ಒಂದೇ ಸಲ ಅಲ್ಲ, ನಿಮಗೆ ಪ್ರಯತ್ನ ವಿಚಾರ ಕೊಟ್ಟಿದ್ದಾನೆ ಭಗವಂತ. 1 ಸಲ ಮದುವೆ ಮಾಡಿಸಿದ್ದು, ಲವ್ ಮಾಡ್ಕೊಂಡ್ರೋ ಅರೇಂಜ್ ಮಾಡ್ಕೊಂಡ್ರೋ, ಮಾಡಿದ್ರೋ ಕೇಳದೆ ಮಾಡಿದ್ರೋ ಏನೋ ಒಂದು ಆಗಿದೆ. ಆ ಮದುವೆಯ ದಿನದಿಂದ 1 ವರ್ಷಗಳ ಕಾಲ ನೀವು ಇಂಟರ್ವ್ಯೂ ಮಾಡಬೇಕು. ಏನು ನನ್ನ ಗಂಡ ಯಾವ ಥರ, ನಾನು ಯಾವ ಥರ, ಆರೋಗ್ಯ ಹೇಗಿದೆ, ಸಂಪಾದನೆ ಹೇಗಿದೆ, ಮನೆ ನೆಮ್ಮದಿ ಹೇಗಿದೆ, ಪ್ಲ್ಯಾನ್ ಮಾಡಿ. ಅಂದರೆ ತಿಳ್ಕೊಳ್ಳಿ. ತಿಳ್ಕೊಂಡ ಮೇಲೆ 1 ವರ್ಷ ಆಯಿತು ಅಂದಂಗೆ ನೀವು ಹನಿಮೂನ್ ಕರ್ಕೊಂಡು ಹೋಗೋದಲ್ಲ. ನಮ್ಮ ಜನ ಹಂಗೇನೆ, 1 ವರ್ಷ ಆಯ್ತು, ಇಲ್ಲ ಟ್ರಿಪ್ ಹೋಗೋಣ ನಡಿ, ಆನಿವರ್ಸರಿ ಆಯ್ತು, ಏನೋ ಒಂದು ಕತೆ ಮಾಡ್ಕೋತಾರೆ. ಅದೆಲ್ಲ ಮುಖ್ಯ. ನಿಮ್ಮ ಹಣೆ ಬರ ಏನು ನೋಡ್ಕೊಳ್ಳಿ. ಮದುವೆಯಾಗಿ 1 ವರ್ಷಕ್ಕೆ ಮನೆ ತಗೊಂಡ್ರ, ಚಿನ್ನ ಸೈನ್ ಮಾಡಿಸಿದ್ರ, ಕಾರ್ ತಗೊಂಡ್ರ, ಅಂದ್ರೆ ಇದೆಲ್ಲ ತಗೋಬೇಕು ಅಂತಲ್ಲ. ಶ್ರೀಮಂತಿಗೆ ಅಭಿವೃದ್ಧಿ ಆಗ್ತಾ ಇದೆಯಾ, ಬಡತನಕ್ಕೆ ಹೋಗ್ತಾ ಇದೆಯಾ, ಇಷ್ಟೇ ವಿಚಾರ. ಇಲ್ಲ ಏರ್ಬೇಕು, ಇಲ್ಲ ಇಳಿಬೇಕು. ಈ ಏರ್ತಾ ಇದ್ರೆ ಸೊ ಮದುವೆ ಆಗಿರೋದು ಕರೆಕ್ಟ್ ಆಗಿದೆ ಅಂತ, ಇಳಿತಾ ಇದ್ರೆ ತಪ್ಪು ಮದುವೆಯನ್ನ ಮಾಡ್ಕೊಂಡಿದೀವಿ, ತಪ್ಪು ಮದುವೆಯನ್ನ ಮಾಡಿಸಿದ್ದಾರೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಶಾಸ್ತ್ರ ಕೇಳಕ್ಕೆ ಹೋಗ್ಬೇಡಿ. ಅಂದ್ರೆ ಮನೇಲಿ ಅಭಿವೃದ್ಧಿ ಆಗ್ಬೇಕು, ಏನೇ ಆಗಲಿ ಅಭಿವೃದ್ಧಿ ಆಗಬೇಕು. ಇಲ್ಲ ನಾವು ಪರವಾಗಿಲ್ಲ ಅಂದಾಗ ಆಗಲಿಲ್ಲ, ಆಗಿರ್ಲಿ, ಆಗ್ತಾ ಇರ್ಲಿ ಆಗಲಿ, ಇದೆರಡಕ್ಕೂ ಮಧ್ಯಾಂತರ ಇರ್ತಕ್ಕಂಥ ವಿಚಾರ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ರೆ ಜನದೃಷ್ಟಿಗೋಸ್ಕರವಾಗಿ ಮಾಡ್ಕೋಬೇಕು. ಇಲ್ಲ ಅನ್ನಂಗಿಲ್ಲ. ಜನದೃಷ್ಟಿಗೋಸ್ಕರವಾಗಿ ಏನಪ್ಪ ಇವರು ಮದುವೆ ಆದ್ಮೇಲೆ ಅದು ತಗೊಂಡ್ರಂತೆ ದೃಷ್ಟಿ ಇರುತ್ತಲ್ಲ, ಇದ್ರ ನಿವಾರಣೆಗೂ ವರ್ಷದಿಂದ ವರ್ಷಕ್ಕೆ ಮಾಡ್ಕೊಳ್ಳೇಬೇಕು. ನಾವು ಏರ್ಲೇ ಇಲ್ಲ, ತುಂಬಾ ಕೆಳಗಡೆ ಇದ್ದೀವಿ ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು? ಮದುವೆ ಆಗಿರ್ತಕ್ಕಂಥ ಲಗ್ನ ಪತ್ರಿಕೆ ಚೆನ್ನಾಗಿದೆಯಾ, ಮಾಡಿರೋ ಟೈಮ್ ಚೆನ್ನಾಗಿದೆಯಾ, ಹೇಳಿರೋ ಚೆನ್ನಾಗಿದೆಯಾ, ಇದನ್ನ ಟೆಸ್ಟ್ ಮಾಡಿಸಿ ಅಂದ್ರೆ ಗುರ್ತಿಸಿ, ಅದಕ್ಕೆ ರಿಪೇರಿ ಏನು, ಯಾವ ನಕ್ಷತ್ರಕ್ಕೆ ಮಾಡ್ಕೊಂಡೆ ಗಂಡು ಹೆಣ್ಣು ಚೆನ್ನಾಗಿರ್ತಾರೆ. ಅದರಲ್ಲಿ ಕರ್ಮ ನಕ್ಷತ್ರ ಅಂತ ಇರುತ್ತೆ. ಆ ನಕ್ಷತ್ರ ಕರ್ಮ ನಕ್ಷತ್ರ ಅಂತಕ್ಕಂಥದ್ದು ಮದುವೆ ಮಾಡಿಸ್ತಕ್ಕಂಥವ್ರು ಯಾರು ಇದನ್ನ ಹೇಳ್ಕೊಡಕ್ ಹೋಗಲ್ಲ. ಚೆನ್ನಾಗದೆ ಮಾಡ್ಕೊಳ್ಳಿ ಅಂತ ಒಟ್ಟಿಗೆ 150 ಮದುವೆ ಮಾಡಿಸ್ತಾರೆ ಧರ್ಮಸ್ಥಳ ಕರ್ಕೊಂಡೋಗಿ. ಅಷ್ಟು ಮದುವೆ ಚೆನ್ನಾಗಿರಲ್ಲ. ಅಲ್ಲೂ ಧರ್ಮಸ್ಥಳಕ್ಕೂ ಒಂದು ಕೆಟ್ಟ ಹೆಸರೇ. ಮಾಡ್ಕೊಂಡ್ರೆಲ್ಲ ಚೆನ್ನಾಗಿರ್ತಾರೆ ನಮ್ಮ? ಇಲ್ಲ. ಈ ಥರ ಎಲ್ಲ ನಾವು ಮಾಡ್ಕೊಂಡು ಮದುವೆ ಅನ್ನೋದಕ್ಕೆ ಅರ್ಥವಿಲ್ಲದೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ವಿಚಾರ ಇಷ್ಟೇ, ಮದುವೆ ಅಂದರೆ ನಮ್ಮ ಗಂಡು ಹೆಣ್ಣಿನಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಕೆಟ್ಟದ್ದು ನಮಗೆ ಬೇಡದೇ ಇರತಕ್ಕಂಥದ್ದು ಇರುತ್ತಲ್ಲ, ಇದು ಹೊರಗೋಗ್ಬೇಕು. ಇದು ಮದುವೆ ಮಾಡ್ಕೊಳ್ಳೋ ರಹಸ್ಯ. ನಾವು ಅದನ್ನ ಇಟ್ಕೊಂಡೇ ಬದುಕಿದ್ರೆ ಕಷ್ಟ ಇದೆ. ಮಕ್ಕಳಾಗಿದ್ರು ಕಿತ್ಕೊಂಡು ಹೋಗುತ್ತೆ ಸಂಸಾರ, ಮೊಮ್ಮಕ್ಕಳಾಗಿದ್ರು ಸಂಸಾರ ಕಿತ್ಕೊಂಡು ಹೋಗುತ್ತೆ. ಇದು ಆಗೋದಕ್ಕೆ ಕಾರಣ ಏನಂದ್ರೆ ನಾವು ಒಂದೇ ಸಲ ಜೀವನದಲ್ಲಿ ಮದುವೆ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿದೀವಲ್ಲ, ಇದೇ ದೊಡ್ಡ ಅಪರಾಧ. ಹಂಗಂತ ಪ್ರತಿ ವರ್ಷ ಚೌಟ್ರಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಅನುಕೂಲ, ನಿಮ್ಮ ಫೈನಾನ್ಸ್ ಕಂಡೀಷನ್ಸ್ ಹೇಗಿರುತ್ತೆ ಅದ್ರ ಮೇಲೆ ನೀವು ಮದುವೆ ಮಾಡ್ಕೋಬಹುದು. ಜನದ ಕರೆಸಿ, ಫ್ರೆಂಡ್ಸ್ ಕರೆಸಿ ಊಟ ಹಾಕಿ, ಬ್ರಾಹ್ಮಣರು ಕರೆಸಿ ಊಟ ಹಾಕಿಸಿ, ಅಥವಾ ಏನೆಲ್ಲ ನೀವಿಬ್ಬರೇ ಗೌಪ್ಯ ಮಾಡ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಕ್ಕಂಥದ್ದು. ಇಲ್ಲಿ ತೋರಿಸ್ಕೊಳಕ್ಕಲ್ಲ ಮದುವೆ ಮಾಡ್ಕೊಳ್ಳೋದು, ನಿಮ್ಮಿಬ್ಬರ ಆರೋಗ್ಯ ನೆಮ್ಮದಿಗೋಸ್ಕರವಾಗಿ ವರ್ಷಕ್ಕೊಮ್ಮೆ. ಈಗ ನಾವು ಮಾಡ್ಕೊಳ್ತಾ ಇರೋದು ಏನಂತಂದ್ರೆ ಈ ಕರಿಮಣಿಯನ್ನ ಚಿನ್ನದ ಚೈನ್ ಸೇರಿಸ್ಕೊತಾ ಇದ್ದೀವಿ. ಹೌದಾ? ಈ ಚಿನ್ನದ ಚೈನ್ಗೆ ಸೇರಿಸ್ಕೊಳ್ತಕ್ಕಂಥದ್ದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ಅರಿಶಿಣ ಅಂತಕ್ಕಂಥದ್ದನ್ನ ಮೊದಲು ಪ್ರಾಧಾನ್ಯತೆ ಕೊಡಬೇಕು. ಅರಿಶಿಣಕ್ಕೆ ಈ ಅರಿಶಿಣ ಕೊಟ್ಟಾಗ ಆ ಚಿನ್ನದ ಚೈನಲ್ಲಿ ನೀವು ಕರಿಮಣಿಯನ್ನ ಸೇರಿಸಿದಾಗ ಇದು ಎರಡರ ಮಧ್ಯೆ ಕಪ್ಪೆ ಇರ್ತಕ್ಕಂಥ ರೀತಿ ಇರುತ್ತೆ. ಅದಕ್ಕೆ ಕರಿಮಣಿಗೆ ಚಿನ್ನದ ಲೇಪನವನ್ನ ಕೊಡಿಸಿದಾಗ ಆ ಚೈನು ಮತ್ತೆ ಕರಿಮಣಿ ಎಲ್ಲವೂ ಒಟ್ಟಿಗೆ ಕಾಣಿಸುತ್ತೆ. ಅರ್ಥ ಆಯ್ತಾ? ಆ ಶಕ್ತಿ ಇದ್ರೆ ನಿಜವಾಗ್ಲೂ ಹೇಳ್ತೀನಿ,
ಕರಿಮಣಿಯ ಮೂಲ ಅರ್ಥ ದಾಂಪತ್ಯ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಗಂಡನಿಗೆ ಯಾವುದೇ ದೋಷಗಳು ಬರದೆ ಆಕ್ಸಿಡೆಂಟ್ ಆಗೋದು ಅಥವಾ ಹುಷಾರಿಲ್ಲ ಅನ್ನೋದು, ಹೆಂಡತಿ ಕಂಡ್ರೆ ತುಂಬ ಬೇಜಾರಲ್ಲಿ ಮಾತಾಡೋದು, ಈ ಥರದ ನಿವಾರಣೆಗೋಸ್ಕರ ಆ ಕರಿಮಣಿ ಅಂತಕ್ಕಂಥದ್ದು ದೋಷ ನಿವಾರಣೆಗೋಸ್ಕರ ಇರ್ತಕ್ಕಂಥ ವಿಚಾರ. ಅದನ್ನು ಲೇಪನ ಮಾಡಿಸ್ಬೇಕು. ಚಿನ್ನದ ಲೇಪನ ಮಾಡಿಸಿ ಹಾಕ್ಕೊಂಡಾಗ ಚಿನ್ನ ಚಾನಲ್ ಹಾಕೋಬೋದು. ಇಲ್ಲ ಅಂದರೆ ನೀವು ಹಳದಿ ದಾರದಲ್ಲೇ ಹಾಕ್ಕೊಂಡಿರ್ಬೇಕು ಕರಿಮಣಿಯನ್ನ. ಈಗಲೂ ತಮಿಳ್ನಾಡು ಕಡೆ ಎಷ್ಟೇ ಕೋಟಿ ರೂಪಾಯಿ ಖರ್ಚು ಮಾಡಿ ಚಿನ್ನ ಹಾಕ್ಕೊಂಡಿದ್ರು ಅರಿಶಿನ ದಾರ ಜೊತೆಲಿ ಇದ್ದೇ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ವೈಭವೀಕರಣವಾಗಿರ್ತಕ್ಕಂಥ ದಾಂಪತ್ಯ. ಯಾಕೆ ಅಂದರೆ ಸೂರ್ಯ ಉದಯ ಆದ್ಮೇಲೆ ಮದುವೆ ಕರ್ನಾಟಕ, ತಮಿಳ್ನಾಡು ಸೂರ್ಯ ಉದಯಕ್ಕೆ ಮುಂಚೆ ಅಲ್ಲಿ ಮದುವೆ ಆಗತ್ತೆ. ಯೋಚನೆ ಮಾಡಿ ಸ್ವಲ್ಪ ನಾವು ಯಾವ ಮಟ್ಟಕ್ಕೆ ಇದ್ದೀವಿ ಅಂತ. ಸೂರ್ಯೋದಯದ ಮೇಲೆ ಮದುವೆ ಯಾವ ಕಾರಣಕ್ಕೂ ಶುಭ ಅಲ್ಲ ಅಂತ ನಾನು ಹೇಳುತ್ತಿಲ್ಲ, ಸತ್ಯ ಸತ್ಯ. ಸೂರ್ಯನ ಶಾಖಕ್ಕೆ ಎಲ್ಲ ಲಗ್ನ ಮುಹೂರ್ತ ಎಲ್ಲವೂ ಸುಟ್ಟೋಗುತ್ತೆ. ಸೂರ್ಯನ ಮುಂದೆ ಯಾವುದೇ ಗ್ರಹಗಳು ನಿಲ್ಲಿಕ್ಕಾಗಲ್ಲ. ಅಂದ ಮೇಲೆ ನಾವು ಮದುವೆ ಯಾವಾಗ ಮಾಡಬೇಕು? ಸೂರ್ಯೋದಯದ ಸಮಯಕ್ಕೆ ಮುಂಚೆನೆ ಮದುವೆ ಮಾಡಿ ಮುಗಿಸಿದ್ರೆ ಆ ಮದುವೆ ಒಂದು ಶುಭ. ನಾವು 8:30, 9:30, 10:30 ಪುರೋಹಿತರ ಅನುಕೂಲ, ಗಂಡು ಹೆಣ್ಣು ಅನುಕೂಲ, ಅಪ್ಪ ಅಮ್ಮನ ಅನುಕೂಲ, ಜನ ಬರೋ ಅನುಕೂಲ ನೋಡ್ಕೊಂಡು ಮದುವೆ ಮಾಡಿಸ್ಬಿಟ್ಟು ಹೆಣ್ಣು ಗಂಡು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ಸಕ್ಕೆ ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಸ್ತಾ ಇದ್ದೀರಲ್ಲ, ಯಾವ ಮದುವೆ ಊರ್ಜಿತ ಆಗ್ತಾ ಇದೆ ಯೋಚನೆ ಮಾಡಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ತುಮಕೂರಿಂದ ಸಿದ್ದಪ್ಪ ಅಂತ. ನಮಸ್ತೆ ಸರ್. ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ ಅನಿಸುತ್ತೆ. ಗುರುಜಿ, ನಾವಾಗಲೇ ಅರಿಶಿಣದ ಬಗ್ಗೆ ಮಾತಾಡ್ತಾ ಇದ್ವಿ. ಅರಿಶಿಣ ಎಲ್ಲಿಗೆ ಹಚ್ಚಬೇಕು ಅಂತ ಹೇಳಿ, ಎಲ್ಲಿಗೆ ಹಚ್ಚಬೇಕು ಅರಿಶಿಣ? ಇಲ್ಲಿ ವಿಷಯಕ್ಕೆ ಬರೋಣ. ಈಗ ಮದುವೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಮಾಡಬೇಕಾದದ್ದು ಹೇಳ ಹಾಗಿದೆ. ಆಮೇಲೆ ನಾನು ಕಂಡೀಷನ್ ಆಗಿ ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಪೂರ್ಣವಾಗಿ ಆರ್ಡರ್ ಮಾಡ್ತಾ ಇಲ್ಲ. ನಿಮ್ಮ ವೈಯಕ್ತಿಕ ಪ್ರೀತಿಯಿಂದ ನಮಗೆ ಅಭಿವೃದ್ಧಿ ಆಗಬೇಕು, ದಾಂಪತ್ಯ ಚೆನ್ನಾಗಿರಬೇಕು ಅಂತಕ್ಕಂಥ ಆಸಕ್ತಿ ಇರೋರು, ಕುಟುಂಬದಲ್ಲಿ ನೆಮ್ಮದಿ ಬೇಕು ಅಂತಕ್ಕಂಥವ್ರು ಇದನ್ನು ಪಾಲನೆ ಮಾಡ್ಕೊಂಡು ಹೋದರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ, ಹುಟ್ಟಿರುವ ಮಕ್ಕಳಿಗೆ ಮದುವೆಗಳು ವಿಘ್ನ ಆಗಲ್ಲ. ಸಮಯಕ್ಕೆ ಸರಿ ಮದುವೆ ಆಗತ್ತೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ. ಅದನ್ನು ನೀವು ಕಣ್ಣಲ್ಲಿ ನೋಡ್ತೀರಾ. ನಿಮ್ಮ ಮಾಂಗಲ್ಯ ದೋಷಣೆ ಆಗಿದ್ದು ಈ ಸಮಸ್ಯೆಯನ್ನು ಕಷ್ಟ ಅನುಭವಿಸಿ ಸಾಕಾಗೈತೆ ಅಂತ ನೀವು ಅಂದ್ಕೊಂಡು ನಿಮ್ಮ ಹೆಣ್ಣು ಮಗುವಿಗೋ ಗಂಡು ಮಗುವಿಗೋ ದಾರಿಯನ್ನು ಕನ್ಯಾದಾನ ಮಾಡಿದಾಗ ಆ ಮಾಂಗಲ್ಯ ದೋಷ ಆ ಮಕ್ಕಳಿಗೂ ತಲುಪುತ್ತೆ. ಹೆಣ್ಣಿನ ಮನೆ ಅಪ್ಪ ಅಮ್ಮ, ಗಂಡನ ಮನೆ ಅಪ್ಪ ಅಮ್ಮ, ಇವರಿಬ್ರು ಸಾಕತ್ತು ಸುಣ್ಣ ಆಗೋಗಿರ್ತಾರೆ, ಸತ್ತು ಸುಣ್ಣ ಆಗೋಗಿರ್ತಾರೆ, ಸಾಲದಲ್ಲೋ ಅನಾರೋಗ್ಯದಲ್ಲೋ. ಆ ಒಂದು ಮನಸ್ಥಿತಿಯಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರೋ, ನಾನಿಷ್ಟು ಕಷ್ಟಪಟ್ಟಿದ್ದೀನಿ ಈ ಮದುವೆ ಆಯ್ತಲ್ಲ ಅಂತ ಅನ್ಕೋತಾ ಇದ್ದೀರೋ, ಕಣ್ಣೀರು ಹಾಕಿ ಕನ್ಯಾದಾನ ಮಾಡಿದರೆ ಆ ದಾಂಪತ್ಯ ಊರ್ಜಿತ ಆಗುವುದಿಲ್ಲ. ಅದಕ್ಕೆ ನೀವು ಆಗಿರೋ ಮದುವೆ ಚೆನ್ನಾಗಿ ಅನುಭವಿಸಿದ್ರೆ ಡಿಸೈಡ್ ಮಾಡಿ, ಅನುಭವಿಸಿಲ್ಲ ಅಂದರೆ ತಿಳ್ಕೊಳ್ಳಿ ನಮ್ಮ ಕಷ್ಟ ಯಾಕೆ ಬಂತು, ನಾವು ಗಂಡ ಹೆಂಡತಿ ಯಾಕೆ ಆರೋಗ್ಯ ಇರಲಿಲ್ಲ, ಅಥವಾ ಗಂಡ ಬಿಟ್ಟಿರೋದು ಅಥವಾ ಹೆಂಡತಿ ಬಿಟ್ಟಿರೋದು, ಗಂಡ ಒಂದು ಕಡೆ ಇರೋದು ಹೆಂಡತಿ ಒಂದು ಕಡೆ ಇರೋದು, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ರಿಪೇರಿ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳ ಮದುವೆ ಚೆನ್ನಾಗಾಗತ್ತೆ. ನೀವು ಅದನ್ನು ಬಿಟ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ಟು ನನ್ನ ಮಕ್ಕಳಿಗೆ ಆಗ್ಬಿಟ್ರೆ ಸಾಕು ನಮ್ದೇನೂ ಆಗಲಿ ಅಂತಕ್ಕಂಥ ಇದೆಯಲ್ಲ, ಇದು ಕೆಟ್ಟ ದುರಭ್ಯಾಸ. ನೀವು ರಿಪೇರಿ ಆಗದೆ ನಿಮ್ಮ ಮಕ್ಕಳನ್ನ ರಿಪೇರಿ ಮಾಡಕ್ಕೆ ಹೋಗಬೇಡಿ. ಅದಾಗಲ್ಲ, ಸುಳ್ಳು ಮೋಸ ದುಡ್ಡು ವೇಸ್ಟ್ ಮಾಡ್ಕೋತೀರಾ. ನೀವು ರಿಪೇರಿ ಆಗಲೇಬೇಕು. ಯಾಕೆ ಅಂದರೆ 5 ವರ್ಷಕ್ಕೆ ಸಾಯಲ್ಲ ಅಮ್ಮ, 100 ವರ್ಷ ಬಾಳಿ ಬದುಕಬೇಕಲ್ವಾ. ಆ ಮದುವೆಗೆ ಒಂದು ಪ್ರಾಧಾನ್ಯತೆ ಕೊಡಬೇಕಲ್ವಾ, ಆ ಮದುವೆ ಸರಿ ತಪ್ಪಂತ ಒಪ್ಕೋಬೇಕಲ್ವಾ, ಸಮಾಜಕ್ಕೆ ನೀವು ಒಂದು ಮಾರ್ಗದರ್ಶನ ಕೊಡಬೇಕಲ್ವಾ. ನಾವು ಮದುವೆ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ನೀನು ಮಾಡ್ಕೊಳಪ್ಪ ಅಂತ ಮಕ್ಕಳಿಗೆ ಹೇಳ್ಬೋದಲ್ಲ. ಈಗ ಯಾರ ಮನೇಲಿ ನೋಡಿ ಮಕ್ಕಳು ತಿರುಗಿಸಿ ಹೇಳ್ತಾರೆ, ನೀವೇ ಚೆನ್ನಾಗಿಲ್ಲ, ನಮಗೆ ಯಾಕೆ ಮದುವೆ ಬಿಡಿ, ನಾನು ಮಾಡ್ಕೊಂಡ್ರೆ ನಾನು ಅವಳನ್ನ ಒಪ್ಕೊಂಡಿದ್ದೀನಿ ಮಾಡು, ಅವಾಗ ಬಾಯ್ ಬಿಡ್ತಾರೆ. ನಿಮ್ದು ನೋಡಿ ನಾನು ಒಪ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಮಾಡ್ಕೊತೀನಿ ಏನು ಹೇಳಿ ಅಂತಾರೆ. ಅದು ಹುಡುಗನೂ ಹೌದು ಹುಡುಗಿನೂ ಹೌದು ಅಂದು ಎಲ್ಲರೂ ಒಂದ್ಸಲ ಹೇಳ್ತಾ ಇಲ್ಲ ನಾನು. ಯಾಕೆಂದರೆ ನಿಮ್ಮ ಜಂಜಾಟವನ್ನು ನೋಡಿ ಮಕ್ಕಳು ದಾರಿ ತಪ್ತಾರೆ. ಇದಕ್ಕೆ ಹಣೆ ಬರ ಅಂದ್ಕೊಂಡು ಕೂತ್ಕೊಂಡು ಅಳಬೇಡಿ. ಎಲ್ಲ ಹಣೆ ಬರ ನೀವು ಗಂಡು ಹೆಣ್ಣಲ್ಲೇ ಮೊದಲು ರಿಪೇರಿ ಮಾಡಿಕೊಂಡ್ರೆ ನಿಮ್ಮ ಹೊಟ್ಟೆ ಹುಟ್ಟೋದು ಮಕ್ಕಳು ಹಣೆ ಬರ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರ. ಇಷ್ಟು ವಿಷಯ. ಈಗ ವಿಚಾರಕ್ಕೆ ಬರೋಣ. ಅರಿಶಿಣವನ್ನು ಲೇಪನ ಮಾಡ್ತಕ್ಕಂತಹ ಉದ್ದೇಶ ಏನು, ಯಾಕೆ ಮಾಡಬೇಕು? ಹೌದು ಅಲ್ವಾ? ಹೌದು. ಅದು ಔಷಧ ಅಂತ ವೈಜ್ಞಾನಿಕವಾಗೂ ಸೈಂಟಿಫಿಕ್ ಆಗೂ ಒಪ್ಕೊಂಡಾಗಿದೆ. ಹೌದಾ? ಅರಿಶಿಣ. ಈಗ ನಮಗೆ ಮೆದುಳು ಎಲ್ಲಿದೆ ಅಂತ ಕೇಳಿದ್ರೆ ನಿನಗೆ ಎಲ್ಲಿ ತೋರಿಸ್ತೀಯಮ್ಮ? ಮೆದುಳು ಎಲ್ಲಿದೆ ಅಂತ ಕೇಳ್ತೀನಿ, ಎಲ್ಲಿ ತೋರಿಸ್ತೀಯ? ತಲೆಯಲ್ಲಿದೆ ಅಂತ ಹೇಳ್ತೀವಿ, ಹೌದಲ್ಲ? ಇದೇನಿದು ಮೆದುಳು ತಲೆಯಲ್ಲೇ ಇರೋದು, ಇನ್ನೆಲ್ಲಿ ಇರ್ತದೆ ಅಲ್ವಾ? ಎಲ್ರಿಗೂ ಒಂಚೂರು ಚುಚ್ಚಬೇಕು. ಮೆದುಳು ಎಲ್ಲಿರುತ್ತೆ ಅಂದ್ರೆ ಇದೇನು ಇವರೇನಾರು ಬೇರೆ ಥರ ಹೇಳ್ತಾರಾ ಅಂತ.
ಅಲ್ವಾ? ಹೌದು. ಯಾಕೆಂದ್ರೆ ನಿದ್ಗಣರಿದ್ರೆ ಸ್ವಲ್ಪ ಕಣ್ಬಿಡ್ಲಿ ಅಂತ ನಾನು ಚಮಕ್ ಮಾಡ್ತಾ ಇರೋದು. ವಿಚಾರ ಇಷ್ಟೇ, ಯಾವುದೇ ವಿಷಯನ ಏನೋ ಕಷ್ಟಪಟ್ಟು ತಿಳ್ಕೊಳ್ಳೋದಲ್ಲ, ಈಸಿಯಾಗಿ ತಗೊಳ್ಳಿ. ಮೆದುಳು ಎಲ್ಲಿದೆ ಅಂತ ಕೇಳ್ತಕ್ಕಂತಹ ವಿಚಾರ ನಿಜವಾಗ್ಲೂ ಆಶ್ಚರ್ಯಕವಾದ ವಿಚಾರ ಆಗತ್ತೆ. ಯಾಕೆ ಅಂತಂದರೆ ತಲೆಯಲ್ಲೇ ಮೆದುಳಿದೆ ಅನ್ನೋದು ಸತ್ಯ ಗೊತ್ತು. ಆದರೆ ತಲೆ ಎಷ್ಟು ಬಿಸಿ ಇದೆ ಅಂತ ಎಷ್ಟು ಜನ ಬಾಲಿಲ್ವಮ್ಮ? ಹೌದು, ತಲೆ ಬಿಸಿ. ಆಯ್ತಾ ಇಲ್ಲಪ್ಪ, ನನ್ನ ಕೈ ತಡ್ಕೊಳಕ್ಕಾದ್ರೆ ಸುಮ್ಮನೆ ಒಂಚು ನನಗೆ ಮಾತಾಡಿಸ್ಬೇಡ ನನಗೆ, ಆಯ್ತಾ? ಅವ್ರು ಆ ಪದಗಳು ಕೇಳಬೇಕು ಅವ್ರ ಹತ್ರ. ಅವಾಗ ಹೆಣ್ಣಾಗ್ಲಿ ಗಂಡಾಗ್ಲಿ ತಲೆ ಸಿಡ್ದೋಗ್ತಿದೆ ಅಂತ. ಮಕ್ಕಳು ಕೂಡ ಹೇಳ್ತಾರೆ, ಏನಮ್ಮ ಈಗ ತಾನೇ ಬಂದಿದ್ದೀನಿ ಸ್ಕೂಲಿಂದ, ಏನು ನಂಗೆ ಸುಮ್ಮನೆ ತಲೆ ತಿಂತೀಯ, ಅಲ್ಲೂ ಬೈತಾರೆ. ಅಂದರೆ ಈ ತಲೆ ಬಿಸಿ ಏನಕ್ಕಾಗ್ತಾ ಇದೆ, ಏನಕ್ಕಾಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಬೇರೆ ಎಲ್ಲೂ ಸಿಕ್ಕಲ್ಲ. ಎಲ್ಲಿದೆ? ನಮ್ಮಲ್ಲೇ ಇದೆ. ಅದು ಯಾವುದು ಅಂತ ತಿಳ್ಕೋಬೇಕು ನಾವು. ನಮ್ಮ ಕಾಲು ನಮ್ಮ ದೇಹದ ಎಷ್ಟೇ ತೂಕ ಇರಲಿಮ್ಮ, ಒತ್ಕೊಂಡಿದೆ ತಾನೆ? ನಮ್ಮ 2 ಕಾಲು ನಮ್ಮ ದೇಹನ ಒತ್ಕೊಂಡಿದೆ ತಾನೆ? ಎಂಥ ಕಷ್ಟಪಡ್ತಾ ಇದೆ ಗೊತ್ತಾ? ಅದಕ್ಕೇನಾದ್ರು ನಾವು ಒಂದು ಸ್ವಲ್ಪನಾದ್ರು ಕನಿಕರ ಇದೆಯಾ ನಮಗೆ? ಯಾಕೆ ಯಾರ ಬಗ್ಗೆ, ಕಾಲಿನ ಬಗ್ಗೆ ಅವರಿಗೆ ಯಾರಿಗೂ ಪೂರ್ಣವಾಗಿ ವಿಶ್ವಾಸ ಇಲ್ವೋ, ದೇವ್ರು ಕೊಟ್ಟಿರೋ ಕಾಲು ನಾನೇನು ಮಾಡಲಿ ಅಂತ ಏನು ಹೇಳೋಣ ಅಲ್ವೇನಮ್ಮ? ಕಾಲು ದೇವ್ರು ಕೊಟ್ಟಿರೋದಲ್ವಾ, ಅದನ್ನ ದೇವರೇ ಸರ್ ಮಾಡಬೇಕಿತ್ತು. ನನಗೆ ಕೇಳಿದ್ರೆ ನಾನೇನು ಮಾಡಲಿ? ಅದಕ್ಕೆ ಇವತ್ತು ಇಮ್ಡಿ ನೋವು, ಕಾಲು ನೋವು ಯಾರಿಗಿಲ್ಲ ಅಲ್ವಾ? ಮಗುನು ಸ್ಕೂಲಿಂದ ಬಂದು ಕೇಳುತ್ತೆ, ಅಮ್ಮ ನೈತಾ ಇದೆ ಉಜ್ಜಮ್ಮ ಅಂತ. ಅವ್ರು ಏನೋ ಮೂನೋ ಏನೋ ಆಗ ಉಜ್ಜಿಬಿಟ್ಟು ಮಲಗಿಸ್ತಾರೆ. ಆದರೆ ಈ ಕಾಲು ನೋವು ಮಕ್ಕಳಿಗೆ ಬಂದರೆ ಮಕ್ಕಳಿಗೆ ಶಕ್ತಿ ಇಲ್ಲ, ಉಸಿರಾಟ ಚೆನ್ನಾಗಿಲ್ಲ ಅಂತ ತಂದೆ ತಾಯಿ ತಿಳ್ಕೋಬೇಕು. ಇದು ಡಾಕ್ಟರ್ ಲೈನಲ್ಲೂ ಹೇಳೋಕ್ಕಾಗಲ್ಲ. ಕಾಲು ನೋವುಗೂ ಉಸಿರಾಟಕ್ಕೂ ಸಂಬಂಧ ಇದೆ ಅಂತ ಯಾವ ಸೈನ್ಸಲ್ಲಿ ಇಲ್ಲ. ಇದು ಅದಕ್ಕಲ್ಲಿ ಇಲ್ಲ, ನಮ್ಗೆ ಅದು ಗೊತ್ತಿಲ್ಲ. ಕಾಲು ನೋವು ಯಾವ ಕಾರಣಕ್ಕೂ ಬರಬಾರದು. ಯಾಕೆ ಅಂದರೆ ದೇಹಕ್ಕೂ ನಮ್ಮ ಕಾಲಿಗೂ ಇರುವಂಥ ನಿಕಟವಾದ ಸಂಬಂಧ ಇದ್ರ ಮಧ್ಯದಲ್ಲಿದೆ ಮೆದುಳು. ಏನು? ಮೆದುಳು ಅಲ್ಲಿ ತೋರಿಸೋದು ನಿನಗೆ ಅಲ್ಲಿ ನೋವು, ಇಲ್ಲಿ ಜುಮ್ ಹಿಡ್ಕೊಂಡೈತೆ, ಇಲ್ಲಿ ಸ್ವಾಧೀನ ತಪ್ಪಿದೆ ಅಂತ ತೋರಿಸೋದು, ಹೇಳೋದು ಮೆಸೇಜ್ ಯಾವುದು? ಮೆದುಳು. ಅದಕ್ಕೆ ಕಾರಣ ನಮ್ಮ ಕಾಲಿನ ಮಧ್ಯಭಾಗದಲ್ಲಿ ಲಕ್ಷ್ಮೀ ಸ್ಥಾನ ಇದೆ. ನಮ್ಮ ಕಾಲು ಕೆಳಗಡೆ ಪಾದ ಅಂತ ಇದೆಯಲ್ಲಮ್ಮ, ಆ ಪಾದದಲ್ಲಿ ಲಕ್ಷ್ಮೀ ಸ್ಥಾನ ಇದೆ. ಅದು ಭೂಮಿಗೆ ಮುಟ್ಟಲ್ಲ. ಯಾವುದು? ನಮ್ಮ ಕಾಲಿನ ಭಾಗದಲ್ಲಿ ಭೂಮಿಗೆ ತಗಳದೇ ಇರತಕ್ಕಂಥ ಒಂದು ಭಾಗ ಇದೆ, ಮಧ್ಯದ ಕಮಾನು. ಅದೇ ಲಕ್ಷ್ಮೀ ವಾಸಸ್ಥಾನ. ಅಲ್ಲಿಗೆ ಪ್ರತಿ ಹೆಣ್ಣು ಅದನ್ನ ಒಂದು ದಿನಕ್ಕೆ 2 ಸಲನಾದ್ರೂ ಕೂಡ ಅಲ್ಲಿ ಅದನ್ನ ಸ್ಪರ್ಶ ಮಾಡ್ತಕ್ಕಂಥ ಒಂದು ಪ್ರತಿಜ್ಞೆ ಇದೆ. ಆ ಭಾಗವನ್ನ ಭೂಮಿಗೆ ಸ್ಪರ್ಶ ಮಾಡಬೇಕಾ? ಭೂಮಿಗೆ ಹೆಂಗೆ ಸ್ಪರ್ಶ ಆಗುತ್ತಮ್ಮ? ಅದು ಭೂಮಿಗೆ ಸ್ಪರ್ಶ ಆಗೋದೇ ಅಲ್ಲ. ಹೆಂಗಾಗುತ್ತೆ ಅದು? ಕಮಾನ್ ಹಂಗೆ ಇರುತ್ತಲ್ಲ, ಭೂಮಿ ಹೆಂಗೆ ಮುಟ್ಟುತ್ತೆ? ಸೈಕಲ್ ಹೊಡಿಬೇಕು ಅಷ್ಟೇ, ನೀನು ಪೆಟ್ಲಲ್ಲಿ ಮಡಿಕೋಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಪೆಟ್ರೋಲ್ ಹೊಡ್ಕೊಂಬತ್ತಿದ್ರು, ಅದಕ್ಕೆ ಏನೂ ರೋಗ ಇರ್ತಿರ್ಲಿಲ್ಲ. ಈಗ ಗಂಡಸು ಹೆಂಗಸು ಯಾರೂ ಆ ಕಮಾನ್ನ ಗಮನಿಸ್ತಾನೆ ಇಲ್ಲ. ಆ ಕಮಾನ್ಗೂ ಮೆದುಳಿಗೂ ಸಂಬಂಧ ಇದೆ. ಅರ್ಥ ಆಯ್ತಾ? ಇವತ್ತು ಯಾಕೆ ಎಲ್ಲರಿಗೂ ಒತ್ತಡ ಜಾಸ್ತಿ, ಬೇಜಾರು ಅಂತ ಇರ್ತಕ್ಕಂಥದ್ದು, ಆ ಭಾಗವನ್ನ ಭೂಮಿಗೆ ಸಿಗ್ತಾ ಇಲ್ಲ, ನೀವು ಅದನ್ನೇನು ಮುಟ್ತಾ ಇಲ್ಲ. ಹೌದಾ? ಹೌದು. ಅಂದಮೇಲೆ ನಿಮ್ಮ ಮೆದುಳು 7,000 ಗ್ರಂಥಿಗಳಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ನಮ್ಮ ಆ ಭಾಗದಲ್ಲಿ ಅದನ್ನ ಬೇಕಾದ್ರೆ ಬೇಜಾರಾದಾಗ, ಕೋಪ ಬಂದಾಗ ಕೆಳಗಡೆ ಕೂತ್ಕೊಂಡು ಟೆಸ್ಟ್ ಮಾಡ್ಬೋದು ನೀವು. ಆ ಕಮಾನ್ ಭಾಗವನ್ನ ನಿಮ್ಮ ಹೆಬ್ಬೆರಳಲ್ಲಿ, ಎಡಗಾಲ ಆದ್ರೆ ಬಲಗೈ, ಆಪೋಸಿಟ್ ಕೈ ಇಟ್ಕೋಬೇಕು. ಅದನ್ನ ಮಧ್ಯದಲ್ಲಿ ಪ್ರೆಸ್ ಮಾಡಿ ಒತ್ತಿಡ್ಕೊಳ್ಳಿ, ಆರಾಮಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಎಷ್ಟು ಬೇಗ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ಇಳಿಯುತ್ತೆ ಕೆಳಗಡೆ. ನೀವು ನೋಡ್ಬೋದು, ಏನು ದೊಡ್ಡ ವಿಷಯ ಅಲ್ಲ. ಬಲಗಾಲಿಗೆ ಎಡಗೈ, ಎಡಗಾಲಿಗೆ ಬಲಗೈ, ನಿಮ್ಮ ಹೆಬ್ಬೆರಳು, ಅದನ್ನ ಆ ಕಮಾನ್ ಮಧ್ಯದ ಭಾಗದಲ್ಲಿ ಹಾಕೊಂಡು ನಿಮ್ಮ ದೇಹದಲ್ಲಿ ಹಿಂಗೆ ಮಧ್ಯದಲ್ಲಿ ಅಮುಕಿದ್ರೆ ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆ ಅಲ್ಲಿ ಜಾಸ್ತಿ ನೋವು ಶುರು ಆಗತ್ತೆ. ಅಲ್ಲಿ ಹಂಗೆ ಇಟ್ಕೊಳ್ಳಿ, ನೋವು ಪಾಸ್ ಆಗತ್ತೆ. ಅಂದ್ರೆ ಮುಂದಕ್ಕೆ ಮೂವ್ ಆಗತ್ತೆ. ಇದು ನೀವು ತಿಳ್ಕೋಬೇಕು. ಇದು ಒಂದು ಭಾಗ. ಎರಡನೇದು, ಅರ್ಶನವನ್ನ ಕಂಪ್ಲೀಟ್ ಆಗಿ ಕಾಲ್ಗೆ ಪೂರ್ಣವಾಗಿ ಹಿಮ್ಮಡಿ ಸೇರಿಸಿ, ಕೆಲವೊಬ್ಬರಿಗೆ ಅದನ್ನ ಹೇಳಂಗಿಲ್ಲ, ರೋಮಗಳು ಕೆಲವರು ಹೆಂಗಸರಿಗೂ ಸ್ವಲ್ಪ ಇರುತ್ತೆ ಮಂಡಿಯಲ್ಲಿ, ಅದೆಲ್ಲ ಹೋಗುತ್ತೆ ಅರ್ಶನ ಲೇಪನ ಮಾಡ್ಕೊಂಡಾಗ. ಅಂದ್ರೆ ನಾವು ಮೊಣಕಾಲು ಅಂತ ಹೇಳ್ತೀವಿ. ಆ ಮೊಣಕಾಲು ಮತ್ತೆ ಕಾಲಿನ ಪಾದ ಇದಿಷ್ಟಕ್ಕೂ ಲೇಪನ ಮಾಡಬೇಕು ಸ್ನಾನ ಮಾಡುವಾಗ. ಇದಕ್ಕೆ ಮಂಗಳ ಸ್ನಾನ ಅಂತ ಹೇಳ್ತೀವಿ. ಮತ್ತೆ 2 ಕಿವಿಯ ಕೆಳಗಡೆ ಇರ್ತಕ್ಕಂಥದ್ದು, ಕಿವಿ ಹಿಂದಕ್ಕೆ, ಮತ್ತೆ ಹಣೆಯ ಕುಂಕುಮ ಇಡುವಂಥ ಭಾಗಕ್ಕೆ, ಮತ್ತೆ ಇಲ್ಲಿಗೆ ಗದ್ದಕ್ಕೆ, ಈ ರೀತಿಯಾಗಿರ್ತಕ್ಕಂತಹ ಮಂಗಳ ಸ್ನಾನ ಮಾಡ್ತಕ್ಕಂಥದ್ದು ಕಾಲ್ಗೆ ಯಾವ ಕಾರಣಕ್ಕೂ ಮಿಸ್ ಮಾಡಬಾರದು. ಮಂಗಳವಾರ, ಶುಕ್ರವಾರ, ಪರ್ವ ದಿನಗಳು, ವಿಶೇಷ ಹಬ್ಬಗಳು. ನೀವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೂ ಈ ರೀತಿ ಸ್ನಾನ, ಮಂಗಳ ಸ್ನಾನ ಮಾಡದೇ ಇದ್ರೆ ಲಕ್ಷ್ಮೀ ಪೂಜೆಗೆ ನೀವು ಅರ್ಹತೆಯನ್ನು ಹೊಂದಿಲ್ಲ.
ನಿಮ್ಮ ಮನಸ್ಥಿತಿ ಚೆನ್ನಾಗಿರಲ್ಲ. ಕೋಪ ಆವೇಶದಲ್ಲಿ ಪೂಜೆಯನ್ನು ಮಾಡಿದ್ರೆ ಆ ಪೂಜೆಯ ಫಲ ಬರಲ್ಲ ನಿಮಗೆ, ಅದರಿಂದ ಶಾಪ ಬರುತ್ತೆ. ಹೆಣ್ಣು ಪೂಜೆ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ, ಗಂಡತ್ರ ಮಾತಾಡಬೇಕಾದ್ರೆ ಪ್ರಸನ್ನತೆಯಿಂದ ಹೆಣ್ಣಿನ ಮನಸ್ಸಿರಬೇಕು. ಈ ಪ್ರಸನ್ನತೆ ಬರಬೇಕು ಅಂದರೆ ಊಟ ಮತ್ತು ಅರಿಶಿಣ ಇದೆರಡೇ ಔಷಧಿ. ನಾವು ಮಾಡುವ ಊಟದ ಗುಣ ಮತ್ತು ನಾವು ಮೈಗೆ ಹಚ್ಚುವಂಥ ಅರಿಶಿಣ, ಇದೆರಡನ್ನು ಸರಿಯಾಗಿ ತಿಳ್ಕೊಂಡ್ರೆ ನಿದ್ದೆ ಕ್ಲಾರಿಟಿಯಾಗಿ ಬರುತ್ತೆ. ಈ ಎರಡು ಔಷಧಿ ದೇಹಕ್ಕೆ ಕರೆಕ್ಟಾಗಿ ಸಿಕ್ಕಿದ್ರೆ ಒಳ್ಳೆ ಟೈಮ್ ಸರಿ ನಿದ್ದೆ ಬರುತ್ತೆ. ನೀವೇನು ಟೈಮ್ ನೋಡ್ಕೊಂಡು ನಿದ್ದೆ ಮಾಡೋಂಗಿಲ್ಲ, ಆರಾಮಾಗಿ ನಿಮ್ಮನ್ನೇ ಕರ್ಕೊಂಡೋಗಿ ನಡಿ ಮಲಕೋ ಅಂತ ಹೇಳುತ್ತೆ. ಇವ್ರಿ ಮಹಾಲಕ್ಷ್ಮಿ, ಇವ್ರಿ ಸೌಭಾಗ್ಯವತಿ, ಇವ್ರಿ ಅದೃಷ್ಟವಂತರು. ಈ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ನೀವು ಯಾವ ಮೆಡಿಷನ್ನು ಬಳಸಿದ್ರು ನಿಮಗೆ ಕರೆಕ್ಟ್ ಟೈಮ್ಗೆ ನಿದ್ದೆ ಬರಲ್ಲ, ಕರೆಕ್ಟ್ ಟೈಮ್ಗೆ ಹಸುವಾಗಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ, ಜೀವನ ಎಲ್ಲ ಅನುಭವಿಸ್ತೀರ. ಬೇಕಾ ಈ ಸಮಸ್ಯೆ? ಬೇಕಾ? ಸ್ವಲ್ಪ ಯೋಚನೆ ಮಾಡಬೇಕು, ಹೌದಲ್ವಾ? ಹೌದು. ಅನುಭವಿಸ್ಬೇಕಾ ನಾವು? ಅಲ್ಲ. ಅದಕ್ಕೋಸ್ಕರವಾಗಿ ನಾವು ಅರಿಶಿಣ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ನಾವು ಮಾಡಬೇಕಾಗಿರ್ತಕ್ಕಂತಹ ಲೆಕ್ಕಾಚಾರ ಏನಪ್ಪ ಅಂತಂದರೆ, ಪ್ರತಿಯೊಂದಕ್ಕೂ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಲೆಕ್ಕಾಚಾರ ಇದೆ. ಮನೆಯ ಪಕ್ಕದಲ್ಲಿ ಬೇರೆಯವ್ರ ಮನೆಯಿಂದ ಜ್ಯೇಷ್ಠಲಕ್ಷ್ಮಿ ಬರ್ತಾಳೆ ಅಂತ ಹೇಳಿದೆ. ಯಾಕೆ ಅಂದರೆ ಒತ್ತುಗೋಡೆ ಇರ್ತಕ್ಕಂಥದ್ದು, ಮನೆ ಅಂಟ್ಕೊಂಡಿರ್ತಕ್ಕಂಥದ್ದು ಜ್ಯೇಷ್ಠಲಕ್ಷ್ಮಿ ಮನೆಯೇ. ಅದು ಮನೆ ಅಂಟ್ಕೊಂಡಿರುತ್ತಲ್ಲ, ಗೋಡೆ ಒಂದು ಗೋಡೆಗೆ ಎರಡು ಮನೆ ಮಾಡ್ತಾರೆ, ಅಂಟ್ಕೊಂಡಿರುತ್ತಲ್ಲ ಅದು ಜ್ಯೇಷ್ಠಲಕ್ಷ್ಮಿ ಮನೆಯೇ. ಅದು ಏಕಾಂತ ಮನೆ ಬರಲ್ಲ. ಕೋಪ ಆವೇಶ ಅನ್ನೋದು ಆ ಮನೆಯಲ್ಲೇ ಜಾಸ್ತಿ. ಆಮೇಲೆ ವಿಚ್ಛೇದನ ಬರೋದು ಆ ಮನೆಯಲ್ಲೇ ಜಾಸ್ತಿ. ಆಮೇಲೆ ಮದುವೆ ಆದ ತಕ್ಷಣ ಆಕ್ಸಿಡೆಂಟ್ ಆಗೋದು ಆ ಮನೆಯಲ್ಲೇ ಜಾಸ್ತಿ. ಆಮೇಲೆ ಗಾಬರಿ ಮಾಡ್ಕೋಬೇಡಿ, ಎಲ್ಲ ಜಂಟಿ ಇರೋ ಮನೆ ಕಡೆಯೂ ಇದು ಹೇಳದ್ದೆಲ್ಲ ಇರುತ್ತೆ ಅಂತಲ್ಲ, ವಿಧಗಳು ಚೇಂಜ್ ಇರಿಸುತ್ತೆ. ಒಂದು ಮನೆ ದಕ್ಷಿಣ ಅಂಟ್ಕೊಂಡಿರುತ್ತೆ, ಒಂದು ಮನೆ ಪಶ್ಚಿಮ ಅಂಟ್ಕೊಂಡಿರುತ್ತೆ, ಒಂದು ಮನೆ ಪೂರ್ವ ಅಂಟ್ಕೊಂಡಿರುತ್ತೆ. ನಾನು ಹೇಳಿದ್ದು ಎಲ್ಲದಕ್ಕೂ ಸೇರಿರುತ್ತೆ ಅಂತಲ್ಲ, ಆಯಾ ಭಾಗ ಯಾವ ಮನೆಗೆ ಅಂಟ್ಕೊಂಡಿದೆ ಆ ರೀತಿಯಲ್ಲಿ ನಿಮ್ಮ ಮನೇಲಿ ಅನುಭವಿಸ್ತಾ ಹೋಗ್ತೀರಾ. ಹಾಗಾಗಿ ಈಗ ಜ್ಯೇಷ್ಠಲಕ್ಷ್ಮಿ ವಾಸ ಮಾಡ್ತಕ್ಕಂಥದ್ದು ನೀವೇ ಮಾಡ್ಕೊಂಡಿದ್ದ, ದೇವ್ರು ಕೊಟ್ಟಿದ್ದ? ನಾವೇ ಮಾಡ್ಕೊಂಡಿದ್ದು. ಮನೆ ಆರಿಸ್ಕೊಳ್ಳುವಾಗ ಕಬ್ಬಿಗೆ ಸಿಕ್ತು ಅಂತ ತಗೊಂಡ್ಬಿಡೋದು, ಇನ್ಸ್ಟಾಲ್ಮೆಂಟ್ಗೆ ಸಿಕ್ತು ಅಂತ ತಗೊಂಡ್ಬಿಡೋದು. ಬೇಡ ರೀ ಅಂತ ಮನೆ ಏನಕ್ಕೆ ಬೇಕು? ಶೀಟರ್ ಮನೇಲಿರೋಣ ತೊಂದರೆ ಇಲ್ಲ. ಆದರೆ ಕೊನೆಗೆ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ದು ತೊಂದರೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲ ರೂಮಲ್ಲಿ ಅಡುಗೆ ಮಾಡಲ್ಲ ಅಲ್ವಾ? ಅದಕ್ಕೆ ಆ ಮನೆ ಶಾಸ್ತ್ರ ಬೇಕಾಗಲ್ಲ. ಹಂಗಂತ ಎಲ್ಲ ರೂಮ್ಗೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ವಿಷಯ ಇಷ್ಟೇ ಇರೋದು, ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಮನೆಗಳ ಬೆಂಕಿ ಉರಿತಾ ಇರ್ತದೆ, ಅಲ್ಲಿ ಶಾಸ್ತ್ರ ಕೊಡಕ್ಕಾಗಲ್ಲ. ಹಾಗೆ ನೀವು ಬಾಡಿಗೆ ಕೊಡ್ತಿರಲ್ಲ ಮನೆ, ಮೇಲೆ ಅವರು ಕೆಳಗೆ ನೀವು, ಇದೆಲ್ಲ ಜ್ಯೇಷ್ಠಲಕ್ಷ್ಮಿನೇ. ಹಾಗಂತ ಇವಾಗ ಇರೋರೆಲ್ಲ ಬಿಟ್ಬಿಡಿ, ಇದೆಲ್ಲ ಸರಿ ಇಲ್ಲ ಅಂತ ದಯವಿಟ್ಟು ಹೇಳ್ತಾ ಇಲ್ಲ. ನಿಮ್ಮ ಅನುಕೂಲತೆಗಳು ನೋಡ್ಕೊಳ್ಳಿ, ಭಯ ಬೀಳಬೇಡಿ. ಇನ್ನು ಮುಂದೆ ಆದರೂ ಕೊನೆಗೆ ಮನೆಗಳನ್ನು ನಾವು ಆರಿಸ್ಕೊಳ್ಳೋದು, ಮನೆಗಳನ್ನು ಕಟ್ಟೋದು, ನಾವು ಮಹಾಲಕ್ಷ್ಮಿ ವಾಸ ಮಾಡ್ತಕ್ಕಂಥ ಮನೆಯನ್ನು ಕಟ್ಟಬೇಕು ಅಂತಕ್ಕಂಥದ್ದಕ್ಕೆ ಪ್ರಯತ್ನ. ನಿಮ್ಮ ಮನೆಯಲ್ಲಿ ಮಂಗಳ ಸ್ನಾನ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಹೆಂಡತಿಯಾಗಲಿ ಇರಬೇಕು, ಮಾಡ್ತಾ ಇರಬೇಕು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಯಾಕೆ ಅಂದರೆ ಸುಮ್ಮನೆ ಮಾಡ್ಬಿಡು ಅಂತ ಹೇಳೋಕ್ಕಾಗಲ್ಲ. ಇದು ಮನೆಯಲ್ಲಿ ಒಪ್ಪಲಿಲ್ಲ ಅಂದರೆ ಯಾವ ರೀತಿ ಒಪ್ಪಿಸ್ಬೇಕು, ಗಂಡಸೇನು ಕೆಲಸ ಮಾಡಬೇಕು, ಹೆಣ್ಣಿಗೆ ಏನು ಬದಲಾವಣೆ ಮಾಡಬೇಕು, ಇದೆಲ್ಲವನ್ನು ಶಿಸ್ತನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂತಹ ವಿಚಾರ ನಿಮ್ಮೆಲ್ಲರಿಗೂ ಈ ಶುಭವಾಗಿರ್ತಕ್ಕಂಥ ಶುಕ್ರವಾರ. ಜ್ಯೇಷ್ಠ ಲಕ್ಷ್ಮಿ ಅಂತಕ್ಕಂಥದ್ದು ಬಾಯಲ್ಲಿ ಹೇಳದೆ ತಡ್ಕೊಳ್ಳೋದು ಕಷ್ಟ ಇದೆ. ಅಂತಹ ಲಕ್ಷ್ಮಿ ಅನುಗ್ರಹ ಬೇಕಾಗಿಲ್ಲ, ನಮಗೆ ಬೇಕಿರೋದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಮದುವೆ ಮಾಡ್ಕೊಂಡಿರೋ 20 ವರ್ಷ, 10 ವರ್ಷ, 15 ವರ್ಷ, 5 ವರ್ಷ, 1 ವರ್ಷ ಮದುವೆ ಆದರೂ 6 ತಿಂಗಳಿಗೆ ಏನೋ ತೊಂದರೆ ಆಗತ್ತೆ. ಈ ರೀತಿ ತೊಂದರೆಗಳಾಗಿರೋದೇನು ಅಂದರೆ ನಾವು ಬೇರೆಯವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮದುವೆ ಆಗಿರ್ತಕ್ಕಂಥ ರೀತಿ ನೀತಿಗಳು ತಪ್ಪಾಗಿದೆ, ರಿಪೇರಿ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿ. ಯಾರು ಗಾಬರಿ ಆಗಬೇಡಿ, ನೆಮ್ಮದಿಯಾಗಿ ಸೌಜನ್ಯವಾಗಿ ಇರ್ತಕ್ಕಂಥ ಅಭ್ಯಾಸ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅರಿಶಿಣದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152331, 91082588834.